ಸಮಯಸಾರ ಕರ್ನಾಟಕದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವರು ರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉಳಿಸಿಕೊಂಡಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಲಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದಿದೆ. ನಿರ್ಜರ ಅಧಿಕಾರದ 9ನೇ ಕಲಶಿದೆ. ಸ್ವಯಂ ಸಂವೇದನ ವ್ಯಕ್ತಯೋ ನಿಷ್ಠೀಕಾಖಿಲ ಭಾವಮಂಡಲರಸ ಪ್ರಾಗ್ಭಾರಮತ್ತಾ ಇವ ಯಸ್ಯಾಭಿನ್ನರಸ ಸ ಏಷ ಭಗವಾನ್ ಏಕೋಪ್ಯನೇಕೀ ಭವನ್ ವಲ್ಗತ್ಯುತ್ಕಲಿಕಾಭಿರದ್ಭುತನಿಧಿ ಚೈತನ್ಯರತ್ನಾಕರ ಸ ಏಷ ಚೈತನ್ಯರತ್ನಾಕರ. ಯಾವನ ಸ್ವರೂಪವನ್ನು ಹೇಳಿದೆ ಹಾಗೂ ಹೇಳುವುದಿದೆ ಅಂಥ ಜೀವದ್ರವ್ಯ ರೂಪದ ಮಹಾಸಾಗರನು. ಭಾವಾರ್ಥವು ಈ ಪ್ರಕಾರವಿದೆ. ಜೀವದ್ರವ್ಯವನ್ನು ಸಾಗರದ ಉಪಮೆ ಕೊಟ್ಟು ಹೇಳಲಾಗಿದೆ. ಇಷ್ಟು ಹೇಳಿದರೆ ದ್ರವ್ಯಾರ್ಥಿಕನಯದಿಂದ ಏಕವಿದೆ, ಪರ್ಯಾಯಾರ್ಥಿಕನಯದಿಂದ ಅನೇಕವಿದೆ. ಯಾವ ಪ್ರಕಾರ ಸಾಗರವು ಏಕವಿದೆ, ತರಂಗಾವಳಿಯಿಂದ ಅನೇಕವಿದೆ. ಉತ್ಕಲಿಕಾಭಿ ಸಾಗರದ ಪಕ್ಷದಲ್ಲಿ ತರಂಗಾವಳಿ, ಜೀವದ ಪಕ್ಷದಲ್ಲಿ ಒಂದು ಜ್ಞಾನಗುಣದ ಮತಿಜ್ಞಾನ, ಶ್ರುತಜ್ಞಾನ ಇತ್ಯಾದಿ ಅನೇಕ ಭೇದಗಳು. ಅವುಗಳ ಮೂಲಕ ವಲ್ಗತಿ ತನ್ನ ಸಾಮರ್ಥ್ಯದಿಂದ ಅನಾದಿ ಕಾಲದಿಂದಲೂ ಪರಿಣಮಿಸುತ್ತಿದೆ. ಅನಾದಿ ಕಾಲದಿಂದ ಪರಿಣಮಿಸ್ತಾ ಇದೆ. ಮತಿಶ್ರುತ ಮೊದಲಾದ ತರಂಗ ಅರ್ಥಾತ್ ಪರ್ಯಾಯಗಳ ರೂಪದಿಂದ ಅನಾದಿ ಕಾಲದಿಂದ ತನ್ನ ಸಾಮರ್ಥ್ಯದಿಂದನ ಪರಿಣಮಿಸ್ತಾ ಇದೆ ಅಂದ ಮೇಲೆ ಅನಂತ ಕಾಲದವರೆಗೆ ಅದರ ಪರಿಣಮನಕ್ಕ ಇನ್ನೊಂದು ಯಾವುದರದ್ದು ಸಹಾಯದ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾತು ಕೂಡ ಇಲ್ಲಿ ಸಿದ್ಧ ಇದೆ. ಅರೆ ವಸ್ತು ಯಾವ ಕಾರಣದಿಂದ ಇದೆಯೋ ಅದೇ ಕಾರಣದಿಂದ ಪರಿಣಮನ ಮಾಡ್ತಾ ಇದೆ. ಯಾವ ಕಾರಣದಿಂದ ಇದೆ ಅದಕ್ಕೆ ಯಾವ ಅನ್ಯದ ಕಾರಣ ಇಲ್ಲ. ಅದರ ಇರುವಿಕೆಗೆ ಯಾವ ಪ್ರಕಾರ ಅನ್ಯದ ಕಾರಣದ ಅಪೇಕ್ಷೆ ಇಲ್ಲವೋ ಅದೇ ಪ್ರಕಾರ ಅದರ ಪರಿಣಮನಕ್ಕೆ ಕೂಡ ಯಾವ ಅನ್ಯ ಕಾರಣದ ಅಪೇಕ್ಷೆ ಇಲ್ಲ ಅನ್ನುವ ಮಾತನ್ನ ಜೈನ ಸಿದ್ಧಾಂತ ಪ್ರವೇಶಿಕೆಯೊಳಗನ ಅಸ್ತಿತ್ವ ಗುಣದ ಮೂಲಕ ಇರುವಿಕೆ ಮತ್ತು ದ್ರವ್ಯತ್ವ ಗುಣದ ಮೂಲಕ ಪರಿಣಮನವಾಗುವಿಕೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಆದರೆ ನಮ್ಗೆ ಆ ವಿಷಯದ ಎಲ್ಲಿಯವರೆಗೆ ಶ್ರದ್ಧೆ ಅಥವಾ ವಿಶ್ವಾಸ ಆಗುವುದಿಲ್ಲವೋ ಅಲ್ಲಿಯವರೆಗೆ ಪುನಃ ಪುನಃ ಆಗಮದಲ್ಲಿ ಆ ವಚನಗಳು ಬರ್ತಾನೇ ಇರುವ. ಅದಕ್ಕೆ ಇಲ್ಲಿ ಪ್ರಾರಂಭದೊಳಗನ್ನು ಹೇಳಿದರೆ ಇಲ್ಲಿಯವರೆಗೆ ಯಾವನ ಕಥೆ ಹೇಳಲಾಗಿದೆಯೋ ಮತ್ತು ಮುಂದೆ ಕೂಡ ಹೇಳುವುದಿದೆಯೋ ಯಾವಂದ ಈ ಚೈತನ್ಯ ಸಾಗರನ ಕಥೆ ಹೇಳುವುದಿದೆ. ಸಾಗರ ಅಂಥೇಳಿ ಹೇಳಿದ್ರೂ ಕೂಡ ಅದರಲ್ಲಿ ಎರಡು ವಿಭಾಗ ಇದೆ. ಸಾಗರ ಅಂಥೇಳಿ ಹೇಳಿದರೆ ಬಹಳಷ್ಟು ವಿಭಾಗದ ಮಾತಿಲ್ಲ, ಬಹಳಷ್ಟು ಅಗಾಧ ಅಥವಾ ವಿಸ್ತಾರದ ಮಾತಿಲ್ಲ. ಅರೆ ಅದು ಎಷ್ಟೇ ವಿಸ್ತಾರ ಇದ್ರೂ ಎಷ್ಟೇ ಅಗಾಧ ಇದ್ರೂ ಕೂಡ ಅದರ ಸ್ವರೂಪ ಎರಡು ಪ್ರಕಾರದಿದೆ. ಒಂದು ಇರೋದ, ಒಂದು ಪರಿಣಮನ ಮಾಡೋದ. ಒಂದು ಇರೋದು ಇನ್ನೊಂದು ಪರಿಣಮನ ಮಾಡುವುದು. ಪ್ರತಿ ಸಮಯಕ್ಕ ಪರಿಣಮನ ಮಾಡೋದನ್ನ ಅದರ ಸ್ವಭಾವ ಇದೆ. ಪರಿಣಮನ ಮಾಡ್ತಾ ಇರುವುದೇ ವಸ್ತು ಇದೆ.
ಪರಿಣಮನ ಮಾಡದೇ ಇದ್ರ ವಸ್ತುವಿನ ಅಸ್ತಿತ್ವನ ಇರುವುದಿಲ್ಲ. ವಸ್ತುವಿನ ಅಸ್ತಿತ್ವ ಇಲ್ಲದೆ ಹೋದ್ರ ಪರಿಣಮನ ಆಗೋದ ಸಾಧ್ಯ ಇಲ್ಲ. ಹೀಗೆ ಇಲ್ಲೇನು ಹೇಳಿದ್ರು, ಈ ಯಾವ ಮತಿಜ್ಞಾನ, ಒಂದು ಜ್ಞಾನಗುಣದ ಮತಿಜ್ಞಾನ, ಶ್ರುತಜ್ಞಾನ ಇತ್ಯಾದಿ ಅನೇಕ ಭೇದಗಳಿದ್ದಾವೆ. ಅವುಗಳ ಮೂಲಕ ವಲ್ಗತಿ ತನ್ನ ಸಾಮರ್ಥ್ಯದಿಂದ ಅನಾದಿ ಕಾಲದಿಂದಲೂ ಪರಿಣಮಿಸುತ್ತಿದೆ. ಹೇಗಿದೆ ಹೇಗಿದೆ ಪ್ರಶ್ನೆ ಮೊದಲನೇದು. ಅಭಿನ್ನ ರಸ, ಎಷ್ಟು ಪರ್ಯಾಯಗಳಿವೆ, ಅವುಗಳಿಂದ ಭಿನ್ನ ಸತ್ತ ಇಲ್ಲ. ಒಂದೇ ಸತ್ವವಿದೆ, ಒಂದೇ ಸತ್ವವಿದೆ. ಅಭಿನ್ನ ರಸ, ಅಭಿನ್ನ ರಸ ಶಬ್ದದ ಪ್ರಯೋಗ ಇದೆ ರೀ. ಅರ್ಥಾತ್ ಅನೇಕ ಪ್ರಕಾರದ ಪರ್ಯಾಯಗಳು ಅಥವಾ ಎಷ್ಟು ಪ್ರಕಾರದ ಪರ್ಯಾಯಗಳಿದಾವೆಯೋ ಇರಲಿ, ಅನಂತ ಕಾಲದವರೆಗೆ ಇರೋವಿದಾವೆ, ಆ ಮಾತು ಬಿಡ್ರಿ. ಆದ್ರೆ ಅನಾದಿಯಿಂದ ಇದ್ದಾವೆ, ಒಂದೇ ಪ್ರಕಾರದ್ದು ಇಲ್ಲ. ಎಷ್ಟು ಪ್ರಕಾರದ ಪರ್ಯಾಯಗಳಿದಾವೆಯೋ ಅವು ಎಲ್ಲವುಗಳಲ್ಲಿ ಒಂದೇ ಸತ್ವ ಇದೆ. ಸತ್ವ, ಸತ್ವ ಅರ್ಥಾತ್ ಅದರದ್ದು ಏನು ಇರುವಿಕೆ ಇದೆಯಲ್ಲ, ಸತ್ವ, ರಸ, ಸತ್ವ, ಸಾರ, ರಹಸ್ಯ. ಅರೆ ಜೀವ ಅನೇಕ ಪ್ರಕಾರದ ಪರ್ಯಾಯ. ಇಲ್ಲಿ ಜೀವ ಅಂಥೇಳಿ ಹೇಳಲೇ ಇಲ್ಲ, ಜ್ಞಾನ ಅಂಥೇಳಿ ಹೇಳಿದ್ದಾರೆ. ಚೈತನ್ಯ ಸಾಗರ ಅಂಥೇಳಿ ಏನು ಹೇಳಿದ್ರು, ಅಲ್ಲಿ ಜ್ಞಾನದ್ದನ್ನು ಸ್ವೀಕಾರ ಮಾಡಿದ್ದಾರೆ. ಸಾಗರ ಅಂಥೇಳಿ ಹೇಳುವುದರೊಳಗ ಮತಿಜ್ಞಾನಾದಿ ಪರ್ಯಾಯಗಳದ್ದು ವಿಶೇಷ ರೂಪದಿಂದ ಉಲ್ಲೇಖ ಇದೆ. ವಿಶೇಷ ರೂಪದಿಂದ ಉಲ್ಲೇಖ ಇದ್ರೂ ಕೂಡ, ಎಷ್ಟೇ ಪ್ರಕಾರ ಇದ್ರೂ ಕೂಡ ಅದರೊಳಗೆ ಸತ್ವ ಏನಿದೆ ಅಲ್ಲ ಅದು ಒಂದೇ ಇದೆ. ಅದ್ಭುತ ಮಾತಿದೆ ರೀ. ಎಷ್ಟು ಪ್ರಕಾರ ಇದೆ, ಪರ್ಯಾಯಗಳಲ್ಲಿ ಎಷ್ಟು ಪ್ರಕಾರಗಳಿದಾವೆ, ಎಷ್ಟು ಪ್ರಕಾರಗಳು ಇದ್ರೂ ಕೂಡ, ಅರೆ ಇದ್ರೂ ಕೂಡ ಅನ್ನೋ ಮಾತಿಲ್ಲ, ಇರೋವನರೇ. ಹಾಗಾದ್ರೆ ಎಷ್ಟು ಪ್ರಕಾರಗಳು ಇವೆಯೋ ಅಷ್ಟು ಪ್ರಕಾರ ಆಗಿಲ್ಲ, ಸತ್ವ ಒಂದೇ ಇದೆ, ಸತ್ವ ಒಂದೇ ಇದೆ. ಅರೆ ಹಾಲಿನೊಳಗ ಯಾವ ಸತ್ವ ಇದೆಯೋ, ಯಾವ ರಸ ಇದೆಯೋ, ಯಾವ ಸಾಮರ್ಥ್ಯ ಇದೆಯೋ, ಅದುವೇ ಮೊಸರಿನೊಳಗ ಬೇರೆ ರೂಪಧಾರಣ ಮಾಡಿದ್ದು ಇದೆ. ಅದುವೇ ಬೆಣ್ಣೆ ಅಥವಾ ತುಪ್ಪದೊಳಗ ಬೇರೆ ರೂಪಧಾರಣ ಮಾಡಿದ್ದು ಇದೆ. ಅಥವಾ ಇನ್ನೂ ಸ್ವಲ್ಪ ಬೇರೆ ಹೇಳಿದರೆ ಅದರ ಕಲ್ಮಶವನ್ನು, ಅಶುದ್ಧತೆಯನ್ನು ಕಳ್ಕೊಂಡು ಬಂದದ್ದು ಇದೆ. ತುಪ್ಪ ರೂಪದ ಅವಸ್ಥೆ ಏನಿದೆಯೋ ಅದು ಕಲ್ಮಶವನ್ನು ಅಥವಾ ಇನ್ನೊಂದರ ಜೊತೆಗೆ ಇರುವಿಕೆಯನ್ನು ಬಿಟ್ಟ ಏಕಾಕಿ ಪರಿಶುದ್ಧತೆಗೆ ಪ್ರಾಪ್ತ ಆದದ್ದು ಇದೆ. ಹಾಲಿನೊಳಗೆ ಯಾವ ಸ್ನಿಗ್ಧ ರೂಪದ ಸತ್ವ ಇತ್ತೋ ಅದುವೇ ತುಪ್ಪದೊಳಗ ಇದೆ, ಅದುವೇ ಇದೆ ರೀ, ಅದುವೇ ಇದೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅನ್ನುವ ಪ್ರಕಾರಗಳ ಕಂಡು ಬಂದ್ರೂ ಕೂಡ ಅದರೊಳಗೆ ಸತ್ವ ಏನಿದೆಯಲ್ಲ, ಸ್ನಿಗ್ಧತ್ವ ರೂಪದ ಸತ್ವ ಅದು ಒಂದೇ ಇದೆ, ಅದುವೇ ಇದೆ, ಎಲ್ಲದರೊಳಗೆ ಅದುವೇ ಇದೆ. ಸರಿ, ಅದೇ ಪ್ರಕಾರ ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ, ಮನಃಪರ್ಯಯ ಜ್ಞಾನ, ಕೇವಲ ಜ್ಞಾನ, ಇವು ಬೇರೆ ಬೇರೆಯಾಗಿ ಕಂಡು ಬಂದ್ರೂ ಕೂಡ, ಬೇರೆ ಬೇರೆ ಇದ್ರೂ ಕೂಡ ಅದರೊಳಗೆ ಸತ್ವ ಏನಿದೆ ಅಲ್ಲ ಅದು ಒಂದೇ ಇದೆ. ಅರೆ ಸತ್ವಹೀನವಾದಂಥ ವಸ್ತು ಲೋಕದೊಳಗಿರುವುದಿಲ್ಲ. ಇಲ್ಲಿ ಸಾಗರದ ಉಪಮೆ ಕೊಟ್ಟು ಪರ್ಯಾಯದ ಸಿದ್ಧಿ ಮಾಡಿದ್ದಾರೆ.
ಪರ್ಯಾಯದ ಸಿದ್ಧಿ ಮಾಡಿ ದ್ರವ್ಯದ ಸತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಪರ್ಯಾಯದ ಸಿದ್ಧಿ ಮಾಡಿ ಪರ್ಯಾಯದ ಮೂಲಕ ದ್ರವ್ಯದ ಸತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಸತ್ವ ಸತ್ವ ಅರೆ ಪರ್ಯಾಯಗಳ ಬದಲಾದರನು ಕೂಡ ಆ ಸ್ವಭಾವದ ಸತ್ವ ಏನಿದೆಯಲ್ಲ ಅದರಿಂದ ಶೂನ್ಯ ಯಾವ ಪರ್ಯಾಯ ಇರುವುದಿಲ್ಲ. ಅದ್ಭುತ ಮಾತಿದೆ. ಎಷ್ಟೇ ಹೀನ ಜ್ಞಾನ ಇದ್ರನು, ಜ್ಞಾನದೊಳಗೆ ವಿಶೇಷತೆ ಇದ್ರನು, ಜ್ಞಾನದೊಳಗೆ ನಿರ್ಮಲತೆ ಬಂದ್ರನು, ಜ್ಞಾನ ಪರಿಪೂರ್ಣ ನಿರ್ಮಲ ಆದರನು ಕೂಡ ಅದ ಜ್ಞಾನ ರೂಪದ ಸತ್ವದಿಂದ ಸದೈವ ಯುಕ್ತ ಇದೆ. ನಮಗೆ ಮಹಿಮೆ ಜ್ಞಾನದ ಬರಬೇಕ್ರಿ. ಹೇಗಿದೆ, ಎಷ್ಟು ಭೇದಗಳಿದ್ದರನು ಕೂಡ ಅದು ಏಕ ಸತ್ವ ರೂಪ ಇದೆ. ಎಲ್ಲಿ ಏಕವನ್ನು ಗ್ರಹಣ ಮಾಡುವಂಥ ಜೀವದ ಪರಮ ಪುರುಷಾರ್ಥ ನಡೀತಿದೆಯೋ ಅಲ್ಲಿ ಜೀವನಿಗೆ ದುಃಖಗಳ ಕಾರಣಗಳ ಕಂಡು ಬರುವುದೇ ಇಲ್ಲ. ಯಾಕೆ ಅಂತಂದ್ರೆ ಯಾವುದು ಏಕ ಇದೆಯೋ ಆ ಏಕವನ್ನು ಹಿಡಿದುಕೊಳ್ಳುವ, ಏಕದ ಶ್ರದ್ಧೆ ಮಾಡುವ ಉದ್ಯಮ ಯಾವಾಗ ಅಂತರ್ಮುಖತೆಯಿಂದ ನಡೀತಿದೆಯೋ ಆವಾಗ ಅವನ ಉದ್ಯಮದ ವಿಷಯವೇ ಬೇರೆ ಇರುವುದರಿಂದ ಕೇವಲ ಶುದ್ಧ ಮತ್ತು ಶಾಶ್ವತ, ಕೇವಲ ಶುದ್ಧ ಮತ್ತು ನಿರಾಕುಲ ಆ ಒಂದು ಸತ್ವ, ಆ ಒಂದು ಏಕದ ಕಡೆಗೆ ಪ್ರಗಟ ಜ್ಞಾನದ ಉದ್ಯಮ ನಡೆದಿರೋ ವೇಳೆದೊಳಗ ಅವನಿಗೆ ಜಗತ್ತಿನೊಳಗ ದುಃಖದ ಕಾರಣ ಯಾವುದು ಕಂಡುಬರುವುದಿಲ್ಲ. ಜೀವ ದುಃಖಮಯವಾದಂಥ ಸಂಸಾರ ಸಾಗರದಿಂದ ಮೇಲೆದ್ದು ಬರಬೇಕಾದ್ರ, ಸುಖದ ಸ್ಥಾನವನ್ನ ಪಡ್ಕೊಳ್ಬೇಕಾದ್ರ ಇದು ಒಂದೇ ಉಪಾಯ ಇದೆ. ಎಷ್ಟು ಭೇದದ ಕಡೆಗೆ ಗಮನ ಇದೆಯೋ, ಎಷ್ಟು ಭೇದದ ಕಡೆಗೆ ಗಮನ ಇದೆಯೋ ಅಷ್ಟು ಇವನ ಪರ್ಯಾಯದೊಳಗ ಅಶುದ್ಧಿ ಬರ್ತಾ ಇರೋದು. ಎಷ್ಟು ಏಕ ಸತ್ವದ ಕಡೆಗೆ, ಅರೆ ಸತ್ವ ನಿಸ್ಸತ್ವ ಇಲ್ಲದ ಏಕ ಸತ್ವದ ಕಡೆಗೆ ಯಾವ ಜ್ಞಾನದ ಉದ್ಯಮ ಇದೆಯೋ, ಯಾವ ಜೀವದ, ಯಾವ ವ್ಯಕ್ತಿಯ, ಯಾವ ಸ್ವಾಧ್ಯಾಯ, ಯಾವ ಜೈನನ, ಯಾವ ಆತ್ಮ ಕಲ್ಯಾಣಾಭಿಲಾಷೆಯ ಉದ್ಯಮ ಇದೆಯೋ ಆ ಉದ್ಯಮದೊಳಗ ಅವನಿಗೆ ವಿಶ್ವದೊಳಗ ಯಾವುದು ದುಃಖದ ಕಾರಣ ರೂಪವಾಗಿ ಕಂಡುಬರುವುದಿಲ್ಲ. ಜೀವನಿಗೆ ಬೇಕಾಗಿರುವುದು ಅದು ಒಂದೇ, ಯಾವುದ ದುಃಖದಿಂದ ರಹಿತ 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 ದೂರ 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 ಉಳಿಯುವುದು. ಹಾಗಾದ್ರೆ ದುಃಖದ ಕಾರಣವೇ ಯಾವುದು ವಿದ್ಯಮಾನ ಇಲ್ಲಂದ ಮೇಲೆ ದುಃಖ ರೂಪದ ಕಾರ್ಯ ಅವನಲ್ಲೇ ಆಗುವುದನ್ನ ಇಲ್ಲ. ಎಷ್ಟು ಭೇದಗಳಿದವೆಯೋ ಅವುಗಳಲ್ಲಿ ಏಕ ಸತ್ವ ಅಂತ ಹೇಳಿದರೆ ಎಷ್ಟು ಇದರದ ಗಂಭೀರತೆಯಿಂದ, ಉಪಯೋಗದ ಸೂಕ್ಷ್ಮತೆಯಿಂದ ಗ್ರಹಣ ಮಾಡುವುದ ಅವಶ್ಯಕ ಇದೆಯೋ ಅಷ್ಟು ಗಂಭೀರತೆಯಿಂದ, ಅಷ್ಟು ಉಪಯೋಗದ ಸೂಕ್ಷ್ಮತೆಯಿಂದ ಆ ಸತ್ವವನ್ನು ತಿಳಿದುಕೊಳ್ಳುವ, ಆ ಸತ್ವವನ್ನು ಹಿಡಿದುಕೊಳ್ಳುವ ಪ್ರಯತ್ನ ನನ್ನ ಜೀವನದೊಳಗೆ ನಡೆಯುವುದು ಅತ್ಯವಶ್ಯಕತೆ ಇದೆ. ಭೇದಂತೂ ಇರೋ, ಪರ್ಯಾಯಂತೂ ಇರೋ, ಯಾವಾಗಲೂ ಇರೋ. ಯಾವಾಗ ನೋಡಿದರನು ಯಾವುದೇ ವಸ್ತು ಪರ್ಯಾಯದಿಂದ ಶೂನ್ಯ ಇರೋದನ್ನ ಇಲ್ಲ.
ಆದ್ರೆ ಆ ಪರ್ಯಾಯದಷ್ಟೇ ವಸ್ತು ಇಲ್ಲ. ಆ ಪರ್ಯಾಯದೊಳಗೆ ಬೇಕಾದರೆ ಇನ್ನೂ ಯಾವ್ಯಾವ ಅಂಶಗಳ ವಸ್ತುವಿನಲ್ಲಿ ಇಲ್ಲದೇ ಇರುವಂಥವು ಕಾಣಿಸ್ತವ್ರೆ. ಆ ಪರ್ಯಾಯದಲ್ಲಿ ವಸ್ತುವಿನಲ್ಲಿ ಇಲ್ಲದೇ ಇರುವಂಥ ಭಾವವಿಶೇಷಗಳ ಸತ್ವ ಏನೇನೋ ಕಾಣಿಸ್ತವ್ರೆ. ಆದ್ರೂ ಕೂಡ ನೀನು ಏಕ ಸತ್ವವನ್ನು ಹಿಡ್ಕೊಂಡಿ ಅಂತಂದ್ರೆ ಎಲ್ಲ ಪರ್ಯಾಯಗಳಲ್ಲೂ ಇರುವಂಥ ಸತ್ವವನ್ನು ಹಿಡ್ಕೊಂಡಿ ಅಂತಂದ್ರೆ ನಿನಗೆ ನಿಜವಾಗಿ ಜಗತ್ತಿನೊಳಗ ದುಃಖದ ಕಾರಣ ಯಾವುದೂ ಕಂಡು ಬರುವುದಿಲ್ಲ. ಯಾಕೆ ಕಂಡು ಬರುವುದಿಲ್ಲ? ಯಾಕೆ ಕಂಡು ಬರುವುದಿಲ್ಲ? ಈಗ 4 ಬಾರಿ ಕಂಡು ಬರುವುದಿಲ್ಲ ಅಂತ ಹೇಳಿ ಹೇಳ್ತು. ಯಾಕೆ ಕಂಡು ಬರುವುದಿಲ್ಲ? ಪ್ರಶ್ನೆ ಕೇಳ್ತಾ ಇದ್ದೀರಿ. ಅದಂತೂ ಆಯ್ತರ್ಲೆ, ಅಲ್ಲಿ ಉದ್ಯಮ ಮಾಡ್ತಾ ಇದ್ದಾನೆ, ಅದಂತೂ ಆಯಿತು. ಜಗತ್ತಿನೊಳಗೆ ಯಾವುದೂ ದುಃಖದ ಕಾರಣ ಅವನಿಗೆ ಕಂಡು ಬರುವುದಿಲ್ಲ. ಯಾಕೆ ಅಂತಂದ್ರೆ ಇಲ್ಲವೇ ಇಲ್ಲರಲ್ಲ. ಜಗತ್ತಿನೊಳಗೆ ಯಾವುದೂ ನನ್ನ ದುಃಖದ ಕಾರಣ ಇಲ್ಲವೇ ಇಲ್ಲ. ನನ್ನ ದುಃಖದ ಕಾರಣ ಏನು? ಇಲ್ಲಿಯ ಪ್ರಕಾರ ವಿಷಯದ ಜೊತೆಗೆ ಒಂದಾಗಬೇಕ್ರೆ. ಇಲ್ಲಿಯ ಪ್ರಕಾರ ದುಃಖದ ಕಾರಣ ಯಾವುದು? ಭೇದವನ್ನು ನೋಡುವುದೇ ದುಃಖದ ಕಾರಣ ಇದೆ ರೀ. ವಿಶೇಷ ವಿಚಾರ ಮಾಡುವ ಅವಶ್ಯಕತೆನೇ ಇಲ್ಲ. ವಿಷಯದ ಜೊತೆಗೆ ಒಂದಾಗುವುದು ಬೇಕು ನಮ್ಗೆ. ಒಂದು ಕೇಳು ವೇಳೆದೊಳಗೆ, ಒಂದು ಓದು ವೇಳೆದೊಳಗೆ ಇನ್ನೊಂದು ಯಾವುದರ ಕಡೆ ಲಕ್ಷ್ಯ ಇತ್ತು ಅಂತಂದ್ರೆ ಈ ಕಾರ್ಯದೊಳಗ ಯಾವುದು ಪ್ರಾಪ್ತ ಆಗಬೇಕು ಅದರ ಪ್ರಾಪ್ತಿ ಆಗುತ್ತೆ. ಎಷ್ಟು ಭೇದಗಳಿದಾವೆಯೋ ಅವೆಲ್ಲವುಗಳ ಮಧ್ಯದೊಳಗ ಒಂದೇ ಏಕ ಸತ್ವ ಇದೆ. ಹಾಗಾದರೆ ಏಕವನ್ನು ನೋಡಿದ ನಂತರ ದುಃಖ ಎಲ್ಲಿದೆ ಹೇಳ್ರಿ? ವಿಶ್ವದೊಳಗಂತೂ ದುಃಖ ಇಲ್ಲವೇ ಇಲ್ಲ. ನಾನು ಯಾವುದನ್ನು ನೋಡ್ತೇನೆಯೋ ಅದನ್ನು ಅನೇಕದ ರೂಪದಿಂದ ನೋಡ್ತೇನೆ ಅಂತ ಹೇಳಿನೇ ನನಗೆ ದುಃಖ ಆಗ್ತಿದೆ. ಅನೇಕ ರೂಪದಿಂದ ನೋಡ್ತೇನೆ, ಅನೇಕವನ್ನು ನೋಡ್ತೇನೆ ಅಂತ ಹೇಳಿ ನನಗೆ ದುಃಖ ಆಗ್ತಿದೆ. ಏಕವನ್ನು ನೋಡಿದ ನಂತರ ಏಕವನ್ನು ನೋಡಿದ ನಂತರ ದ್ರವ್ಯಾರ್ಥಿಕ ನಯದಿಂದ ನೋಡಿದ ನಂತರ ದ್ರವ್ಯ ಎಷ್ಟದವ್ರೆ? 2 ಅದವ್ರೆ. ದ್ರವ್ಯ ಎಷ್ಟದವು? 2. ಯಾವ? ಜೀವ ಅಜೀವ. ಅಜೀವ ಅನ್ನೋದ ಅದ ಜೀವದ ಸ್ವಭಾವದಿಂದ ಶೂನ್ಯವಿರುವುದನ್ನು ತೋರಿಸ್ತಿದೆ. ಇಲ್ಲ ಅನ್ನೋದನ್ನು ತೋರಿಸ್ತಿದೆ. ಜೀವ ಅಲ್ಲ. ಒಂದು ಜೀವ ಅಲ್ಲ. ಆದರೆ 2 ದ್ರವ್ಯದವಲ್ಲ. ಯಾವ? ಅಸ್ಥಿ ರೂಪದಿಂದ ಹೇಳಿದ್ರೆ ಒಂದು ಜೀವ, ಒಂದು ಪುದ್ಗಲ. ಉಳಿದ ಏನು ಮಾತೇ ಇಲ್ಲ ಇಲ್ಲಿ. 2 ಇದಾವ. ಹಾಗಾದ್ರೆ ಪುದ್ಗಲವನ್ನು ಪುದ್ಗಲ ಅಂತ ಹೇಳಿ ನೋಡಿದರೆ ಅದನ್ನ ಸ್ಪರ್ಶದ ಗುಣದ ಮುಖ್ಯತೆಯಿಂದ, ರಸದ ಗುಣದ ಮುಖ್ಯತೆಯಿಂದ, ಗಂಧ ಗುಣದ ಮುಖ್ಯತೆಯಿಂದ, ವರ್ಣಗುಣದ ಮುಖ್ಯತೆಯಿಂದ, ಶಬ್ದ ಗುಣದ ಮುಖ್ಯತೆಯಿಂದ, ಶಬ್ದಂತೂ ಪುದ್ಗಲದ ಗುಣವೇ ಅಲ್ರಿ. ಶಬ್ದಂತೂ ಪುದ್ಗಲದ ಗುಣವೇ ಅಲ್ಲ. ಅದೇ ಸ್ಪರ್ಶ, ರಸ, ಗಂಧ, ವರ್ಣ ಭೇದದ ಮೂಲಕ ಆ ಪುದ್ಗಲವನ್ನು ನೋಡುವುದರಿಂದ ನನಗೆ ದುಃಖ ಇದೆ. ಒಂದು ಅಭೇದ ಪುದ್ಗಲವನ್ನಾಗಿ ನೋಡಿದ ನಂತರ ದುಃಖ ಯಾವುದರ್ಥ? ಇನ್ನು ಜೀವ, ಯಾವ ಜೀವದ ನನಗೆ ಸಂಯೋಗ ಆಗಿದೆ, ಯಾವ ಜೀವ ನನ್ನ ಜ್ಞಾನದ ಜ್ಞೇಯ ಆಗ್ತಾನೆ, ಅವನನ್ನ ಚೈತನ್ಯ ಸಾಗರ ಅಂತ ಹೇಳಿ ನೋಡಿದ ನಂತರ ದುಃಖ ಯಾಕಾಗ್ತಿದೆ?
ನೋಡಿದ ನಂತರ ದುಃಖ ಯಾಕೆ ಆಗ್ತಿದೆ? ಅರ್ಥಾತ್ ಅವ ಚೈತನ್ಯ ಸಾಗರನೇ ಇದ್ದಾನೆ. ಸಾಗರದ ವಿಶೇಷತೆ ಏನಿದೆ ಅಂತಂದ್ರ ತರಂಗಾವಳಿ ಇದೆ. ಅದೇ ಪ್ರಕಾರ ಈ ಚೈತನ್ಯ ಸಾಗರದ ವಿಶೇಷತೆ ಏನಿದೆ ಅಂತಂದ್ರ ಮತಿ ಜ್ಞಾನ, ಶ್ರುತ ಜ್ಞಾನ ಮೊದಲಾದ ಪ್ರಕಾರಗಳದವ್ರೆ. ಅವು ಪ್ರಕಾರ ಕೂಡ ಹೆಚ್ಚಿಗೆ ಇಲ್ಲ. ಅರೆ, ಒಂದು ಸಮಯದ ಮತಿಜ್ಞಾನದ ಭೇದ ಅಸಂಖ್ಯಾತ ಲೋಕ ಪ್ರಮಾಣ ಇದ್ರೂ ಕೂಡ ಅದನ್ನು ಒಂದು ಮತಿಜ್ಞಾನ ಅಂತ ಹೇಳಿ ನೋಡಿದ ನಂತರ ನನಗೆ ದುಃಖ ಯಾಕಾಗ್ತಿದೆ ರೀ? ಮತಿಜ್ಞಾನ ಏನಿದೆ ಅದು ವಸ್ತುವಿನ ಸ್ವಭಾವ, ಪೂರ್ಣ ಸ್ವಭಾವ ಅಲ್ಲ. ಮತಿಜ್ಞಾನ ಏನಿದೆ ಅದು ವಸ್ತುವಿನ ಪೂರ್ಣ ಸ್ವಭಾವ ಅಲ್ಲ. ಹಾಗಾದ್ರೆ ಅದು ಏನಿದೆ? ಅದೇನಿದೆ? ಭೇದ ರೂಪದಿಂದ ಕಂಡು ಬರುವಂತ ವರ್ತಮಾನದ ಸ್ವಭಾವ ಇದೆ. ಅರೆ, ಯಾರಿಗೆ ದುಃಖದಿಂದ ದೂರ ಆಗುವ ಒಂದೇ ಒಂದು ಉದ್ದೇಶ ಇದೆಯೋ ಅವರ ಈ ಮಾತನ್ನು ತಿಳ್ಕೊಂಡ ಈ ಪ್ರಕಾರದ ಭೇದ ಜ್ಞಾನದ ಅಭ್ಯಾಸ ಮಾಡದ ವಿನಃ ದುಃಖದಿಂದ ಬಿಡುಗಡೆ ಸಂಭವವೇ ಇಲ್ರಿ. ಬೇಕಾದಷ್ಟು ಶಾಸ್ತ್ರಗಳನ್ನು ಓದಿದರನು ಕೂಡ, ಅಭ್ಯಾಸ ಮಾಡಿದರನು ಕೂಡ, ಬೇಕಾದಷ್ಟು ಶಾಸ್ತ್ರಗಳ ನಿರೂಪಣೆಯನ್ನ ಶ್ರವಣ ಮಾಡಿದರನು ಕೂಡ, ಅರೆ ಚಿಂತನ ಮಂಥನ ಮಾಡಿದರನು ಕೂಡ ಅದೆಲ್ಲವೂ ಪರಧ್ಯಾನ ಇದೆ ರೀ, ಪರದ ಅಭ್ಯಾಸ ಇದೆ ರೀ. ಯಾವಾಗ ಈ ಜೀವ ದ್ರವ್ಯಾರ್ಥಿಕ ನಯದಿಂದ ಜೀವ ಮತ್ತು ಪುದ್ಗಲಗಳನ್ನು ನೋಡ್ತಾನೋ ಆವಾಗ ಈ ಜೀವನಿಗೆ ಲೋಕದೊಳಗ ದುಃಖದ ಕಾರಣ ಯಾವುದೂ ಕಂಡು ಬರುವುದಿಲ್ಲ. ಯಾಕೆ ಅಂತಂದ್ರೆ ಜಗತ್ತಿನೊಳಗ ಇವನ ದುಃಖಕ್ಕೆ ಕಾರಣ ಯಾವುದೂ ಇಲ್ಲ ಅಂಥೇಳಿ ಅನಂತ ಕೇವಲಿಗಳು ಹೇಳಿದ್ದಾರೆ. ಅದೇ ವಿಶ್ವಾಸ ಮಾಡಲಿಕ್ಕೆ ಬೇಕರೆ ಒಬ್ಬರೇ ಹೇಳಿಲ್ಲ, ಯಾವನೋ ಅಜ್ಞಾನಿಯಂತೂ ಹೇಳಿದ ಮಾತಲ್ಲಿದ. ಸರ್ವಜ್ಞ ಪ್ರಭುಗಳು ಹೇಳಿದ್ದಾರೆ, ಒಬ್ಬರೇ ಅಲ್ಲ. ಅರೆ, ಇದು ಹುಂಡಾವ ಸರ್ಪಿನಿ ಇದೆ ಅಂಥೇಳಿ ಈ ಕಾಲದೊಳಗೆ ಹೀಗೆ ಹೇಳಿದ್ದಿರ್ಬೋದು, ಮಾತೇ ಇಲ್ಲ. ಅನಂತ ಚೌಬೀಸಿಗಳ ಅನಂತ 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 ತೀರ್ಥಂಕರರ ಈ ಮಾತನ್ನ ಹೇಳಿದರು. ಯಾವ ಮಾತನ್ನು ಹೇಳಿದರು? ದ್ರವ್ಯಾರ್ಥಿಕ ನಯದಿಂದ. ಅರೆ, ಇದೇ ಕಲಶದೊಳಗೆ ಶಬ್ದ ಬಂದಿದೆಯಲ್ಲ, ಪ್ರಾರಂಭದ ವಾಕ್ಯ ಓದ್ರಿ. ಇಷ್ಟು ಹೇಳಿದರೆ ಇಲ್ಲಿ ಪ್ರಾರಂಭ ಸಪುಟದೊಳಗೆ ಇಷ್ಟು ಹೇಳಿದರೆ ದ್ರವ್ಯಾರ್ಥಿಕ ನಯದಿಂದ ಏಕವಿದೆ, ಪರ್ಯಾರ್ಥಿಕ ನಯದಿಂದ ಅನೇಕವಿದೆ. ಬಸ್ ಇಷ್ಟು ಹೇಳಿದರೆ ಸಾಗರ ಅಂಥೇಳಿ ಹೇಳಿದರೆ. ಅರೆ, ಸಾಗರ ಅಂಥೇಳಿ ಹೇಳಿದರೆ ಇಷ್ಟು ಇದೆ ನೋಡಪ್ಪ. ದ್ರವ್ಯಾರ್ಥಿಕ ನಯದಿಂದ ಏಕ ಇದೆ. ಯಾವುದ? ಜೀವ ಮಾತ್ರ ಅಲ್ಲ, ಜೀವ ಮತ್ತು ಪುದ್ಗಲ. ಅರೆ, ಈ ದೇಹದಲ್ಲಿರುವಂಥ ಪ್ರತಿಯೊಂದು ಪರಮಾಣು ಏನಿದೆ ದ್ರವ್ಯಾರ್ಥಿಕ ನಯದಿಂದ ಏಕಿದೆ. ಪರಮಾಣು ಹೇಗಿದೆ ರೀ? ಪರಮಾಣು ಹೇಗಿದೆ? ಯಾವ ಸ್ಕಂದ ರೂಪ ಇದೆ? ಆಹಾರ ವರ್ಗಣ ರೂಪ ಇದೆಯೋ, ತೈಜಸ ವರ್ಗಣ ರೂಪ ಇದೆಯೋ, ಮನೋವರ್ಗಣ ರೂಪ ಇದೆಯೋ, ಕಾರ್ಮಣ ವರ್ಗಣ ರೂಪ ಇದೆಯೋ, ಅಥವಾ ಪರಮಾಣು ಇದೆ? ಶಾಸ್ತ್ರ ಕೇಳೋದೈತೆ, ಕಲ್ಯಾಣ ಮಾಡಿಕೊಳ್ಳೋದಿದೆ. ಗೌರಣ್ಣ ಕಠಿಣ ಇದೆ ಅಲ್ಲ ಮಾತ. ಶಾಸ್ತ್ರ ಓದೋದಿದೆ, ತನ್ನ ಕಲ್ಯಾಣ ಮಾಡಿಕೊಳ್ಳೋದಿದೆ. ಕಲ್ಯಾಣ ಅಂದ್ರೆ ಏನು? ಕಲ್ಯಾಣ ಅಂದ್ರೆ ಏನ? ಸ್ವಾಧೀನ ಶಾಶ್ವತ ದಶಾ ವಿಶೇಷದೊಳಗ ಸ್ವಾಧೀನ ಶಾಶ್ವತ ಸ್ವಭಾವದ ಅನುಭವ ಮಾಡೋದು. ಧರ್ಮ ಮಾಡೋದು ಮಾತಿಲ್ಲ. ಧರ್ಮ ಅಂದ್ರೆ ಏನು? ಮಾಡೋದೇನಿದೆ ರೀ? ಮಾಡೋದೇನಿದೆ ನೋಡ್ರಿ. ದ್ರವ್ಯವನ್ನು ಮಾಡೋದಿಲ್ಲ, ಪರ್ಯಾಯವನ್ನು ಮಾಡೋದಿಲ್ಲ. ವಿಚಾರ ಮಾಡ್ರಿ, ಧರ್ಮ ಮಾಡೋದಂದ್ರೆ ಏನು? ದ್ರವ್ಯವನ್ನು ಮಾಡೋದಿಲ್ಲ,
ಪರ್ಯಾಯವನ್ನು ಮಾಡೋದಿಲ್ಲ. ದ್ರವ್ಯ ಪರ್ಯಾಯದೊಳಗ ಯಾವ ಪ್ರಕಾರದ ಸ್ವಭಾವ ಸ್ವರೂಪ ಇದೆಯೋ ಅದನ್ನು ಆ ಪ್ರಕಾರದಿಂದ ಸ್ವೀಕಾರ ಶ್ರದ್ಧೆ ಅನುಭವ ಮಾಡುವುದರ ಹೆಸರು ಧರ್ಮ. ಹೊರಗಡೆ ಅಂತೂ ಏನು ಮಾಡೋದನ್ನೇ ಇಲ್ಲ, ಬಸ್ತಿ ಕಟ್ಟುವ ಅವಶ್ಯಕತೆ ಇಲ್ಲ, ಗ್ರಂಥ ಮುದ್ರಣ ಮಾಡುವ ಅವಶ್ಯಕತೆ ಇಲ್ಲ, ಗ್ರಂಥದ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ, ಸಾಮೂಹಿಕ ಸ್ವಾಧ್ಯಾಯದ ಅವಶ್ಯಕತೆ ಇಲ್ಲ, ಸಾಮೂಹಿಕ ಪೂಜೆಯ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಸಾಮೂಹಿಕ ಸ್ವಾಧ್ಯಾಯ ಅಥವಾ ಗ್ರಂಥ ಅಥವಾ ಭಗವಂತ ಇಲ್ಲದೆ ಹೋದ್ರ ವೀತರಾಗತೆ ಅಥವಾ ಈ ಪ್ರಕಾರ ದ್ರವ್ಯ, ಜೀವದ್ರವ್ಯ, ಪುದ್ಗಲ ದ್ರವ್ಯ, ಈ ಪ್ರಕಾರದ ಸ್ವರೂಪ ಯಾವುದರಿಂದ ತಿಳಿದು ಬರೋದ? ಗ್ರಂಥ ಇಲ್ಲದೆ ಹೋದ್ರ ಸ್ವರೂಪ ಯಾವುದರಿಂದ ತಿಳಿದು ಬರೋದು? ಜೀವದ್ರವ್ಯ ಇದೆ, ಪುದ್ಗಲ ದ್ರವ್ಯ ಇದೆ, ಇದು ಯಾವುದರಿಂದ ತಿಳಿದು ಬರೋದು? ಈಗ ನಮಗೆ ತಿಳಿದ ಯಾವುದರಿಂದ ಬರ್ತಾ ಇದೆ? ಗ್ರಂಥದಿಂದನಲ್ಲ, ಗ್ರಂಥದಿಂದನೇ ತಿಳಿದು ಬರ್ತಾ ಇದೆಯಲ್ಲ, ಭಗವಂತನಿಂದನೇ ವೀತರಾಗ ಸ್ವರೂಪ ತಿಳಿದು ಬರ್ತಾ ಇದೆಯಲ್ಲ. ಆರೋಪಿತ ಕಥನ ಹಾಗೆ ಇದ್ರನು ಕೂಡ ವೀತರಾಗತೆಯನ್ನ ಜೀವ ಯಾವಾಗ ತಿಳಿತಾನೋ ಆಗ ವೀತರಾಗ ಭಗವಂತರಿಂದ ವೀತರಾಗ ತಿಳಿದು ಬಂತು ಅಂಥೇಳಿ ಹೇಳಲಾಗುತ್ತದೆ. ಅರೆ ತಿಳ್ಕೊಳ್ಳುವ ಮಾತು ಬೇಕ್ರಿ, ತಿಳ್ಕೊಳ್ಳುವ ಮಾತು ಬೇಕು. ಧರ್ಮ ಅಂದ್ರೆ ಏನು ಹೇಳಿತು? ವಸ್ತು ದ್ರವ್ಯ ಪರ್ಯಾಯಾತ್ಮಕವಿದೆ. ದ್ರವ್ಯ ಪರ್ಯಾಯಾತ್ಮಕವಿರುವಂಥ ವಸ್ತುವಿನೊಳಗ ಪರ್ಯಾಯ ಅನೇಕ ಪ್ರಕಾರ ಇದಾವೆ, ದ್ರವ್ಯ ಏಕ. ಇಷ್ಟರಿಂದ ಈ ಪ್ರಕಾರದ ಅಭ್ಯಾಸದಿಂದ ಒಳಗ ಜ್ಞಾನದೊಳಗ ಅಭ್ಯಾಸ ಆಗಲಿಕ್ಕೆ ಬೇಕು, ರೂಢಿ ಆಗಲಿಕ್ಕೆ ಬೇಕು. ಅದೇ ಪ್ರಕಾರ ತಿಳಿಯುವ, ಅದೇ ಪ್ರಕಾರ ಜೀವ ಪುದ್ಗಲಗಳನ್ನು ನೋಡುವ, ಎದುರಿಗಿನ ಜೀವವನ್ನು ನೋಡುವ. ಅರೇ ಅಭಿಮಾನ ಇರಲಿ, ಕಷಾಯ ಇರಲಿ, ಮಹಾಧಿಟ್ಟ ಇರಲಿ, ಆದ್ರ ಅವ ಜೀವ ಇದ್ದಾನೆ, ಚೈತನ್ಯದ ಸಾಗರ ಇದ್ದಾನೆ. ಇದನ್ನ ಜ್ಞಾನಿ ಪುರುಷ ನೋಡ್ತಾನ್ರಿ. ಇದನ್ನ ಯಾವ ನೋಡ್ತಾನೋ ಅವ ಧರ್ಮಾತ್ಮ ಅದಾನ್ರಿ. ಯಾಕೆ ಅಂತಂದ್ರೆ ಎರಡು ವಿಭಾಗ ಅಂತೂ ಇದೆಲ್ಲ. ದ್ರವ್ಯಾರ್ಥಿಕ ನಯದಿಂದ ಏಕ ಇದೆ, ಪರ್ಯಾಯಾರ್ಥಿಕ ನಯದಿಂದ ಅನೇಕ ಇದೆ. ಹೇಳಿದ್ರಲ್ಲ, ಆಯ್ತಲ್ಲ, ಹೇಳಿದ್ರು. ನಮ್ಗೇನ ಏಕಿದ್ರೆ ಏಕಿರ್ಲಿ, ಅನೇಕಿದ್ರೆ ಅನೇಕಿರ್ಲಿ, ಇಷ್ಟೇ ಮಾಡಿದ್ದೇವ್ರಿ ನಾವು. ಅವ್ರು ಏಕ ಅಂಥೇಳಿ ಹೇಳ್ತಾ ಇದ್ದಾರಲ್ಲ, ನಾವೇನು ಅನೇಕ ಅಂಥೇಳಿ ಅದ್ರ ಕುರಿತಾಗಿ ವಿವಾದ ಮಾಡ್ತಾ ಇಲ್ಲ. ಯಾವುದನ್ನ ಅನೇಕ ಅಂಥೇಳಿ ಹೇಳ್ತಾ ಇದ್ದಾರಲ್ಲ ಅದನ್ನೇನು ನಾವು ಏಕ ಅಂಥೇಳಿ ವಿವಾದ ಮಾಡುವುದಿಲ್ಲ. ನೀವು ಹೇಗೆ ಹೇಳ್ತೀರಿ ಹಾಗೆ ಆಗುವುದಿಲ್ಲ. ಇದರಿಂದ ಯಾವ ಕಾರ್ಯನೂ ಆಗುವುದಿಲ್ಲ. ಇದುವರೆಗೆ ಇಷ್ಟೇ ಮಾಡಿದೇವ್ರಿ ನಾವು. 11 ಅಂಗ 9 ಪೂರ್ವದ ಅಧ್ಯಯನ ಮಾಡಿದ್ರನು, ಪಾಠಿ ಆಗಿದ್ರನು ಕೂಡ ಇಷ್ಟೇ. ಇದನ್ನು ಬಿಟ್ಟು ನಾವು ಮುಂದೆ ಹೋಗಲೇ ಇಲ್ಲ. ಮುಂದೆ ಹೋಗಲಿಲ್ಲ ಅಂದ್ರೆ ಅಥವಾ ಸ್ವಭಾವದ ಕಡೆಗೆ ಬರಲೇ ಇಲ್ಲ. ನಾನು ಏಕ ಇರುವಳೆದೊಳಗೆ ಅನೇಕ ಇದ್ದೇನೆ, ಅನೇಕ ಇರುವಾಗ ಕೂಡ ನಾನು ಏಕಿದ್ದೇನೆ. ಏಕ ಏಕ ಏಕ. ದ್ರವ್ಯದಿಂದ ಪರ್ಯಾಯವನ್ನ ಬೇರೆ ಮಾಡಲಿಕ್ಕೆ ಬರುವುದಿಲ್ಲ, ಪರ್ಯಾಯದಿಂದ ರಹಿತ ದ್ರವ್ಯ ಇರುವುದಿಲ್ಲ. ಹೀಗಿರುವಳೆದೊಳಗ ಅನೇಕ ಮತ್ತು ಏಕ ಕೂಡಿನ ಇರು. ಅನೇಕ ಮತ್ತು ಏಕ ಕೂಡಿ ಇರುವಳೆದೊಳಗೂ ಕೂಡ ಅನೇಕವನ್ನ ನೋಡುವುದರಿಂದ ಯಾವ ಲಾಭ ಆಗಬೇಕೋ ಆ ಲಾಭ ಬರೇ ಅನೇಕವನ್ನು ನೋಡುವುದರಿಂದ ಆಗುವುದಿಲ್ಲ. ಇನ್ನೊಂದು ಸಲ, ಅನೇಕವನ್ನು ನೋಡುವುದರಿಂದ ಯಾವ ಲಾಭ ಆಗಬೇಕೋ ಆ ಲಾಭ ಬರೇ ಅನೇಕವನ್ನು ನೋಡುವುದರಿಂದ ಆಗುವುದಿಲ್ಲ. ಅನೇಕವನ್ನು ನೋಡುವುದರಿಂದ ಯಾವ ಲಾಭ ಆಗಬೇಕೋ ಆ ಲಾಭ ಏಕದೊಳಗೆ ಶ್ರದ್ಧೆ ಮಾಡುವುದರಿಂದ ಆಗುವುದಿದೆ.
ಗಂಭೀರವಾದಂಥ ವಿಷಯ ಇದೆ, ವ್ಯಕ್ತಿಗತ ವಿಷಯ ಇದೆ ನೋಡ್ರಿ. ಇದು ವ್ಯಕ್ತಿಗತ ಇದೆ. ಇದನ್ನು ಹೊರಗೆ ತಂತು ಅಂತಂದ್ರೆ ಇದರಲ್ಲಿ ಸತ್ವನ ಉಳಿಯೋದಿಲ್ಲ. ಅನ್ಯದ ಕಡೆಗೆ ನೋಡಿದ್ರೆ ನೋಡುವ ದೃಷ್ಟಿ, ಜ್ಞಾನಿಯ ಪ್ರತಿಯೊಂದು ಪರಿಣಾಮ ಜ್ಞಾನಮಯ ಇದ್ದಾವೆ, ಅಜ್ಞಾನಿಯ ಪ್ರತಿಯೊಂದು ಪರಿಣಾಮ ಅಜ್ಞಾನಮಯ ಇದ್ದಾವೆ. ಕಾರಣ ಏನ ಅಂತಂದ್ರ ಆ ಪರಿಣಾಮದೊಳಗ ಯಾವ ಜ್ಞೇಯ ವಸ್ತುವಿನ ಸ್ವೀಕಾರ ಇದೆಯೋ ಅದರ ಮಯ ಅವನು ತನ್ನ ಅನುಭವ ಮಾಡ್ತಾನೆ ಅಂಥೇಳಿ ಅಜ್ಞಾನ. ಯಾವ ಜ್ಞೇಯ ಪರವಸ್ತು ಇದೆಯೋ ಅದನ್ನು ಪರವಸ್ತು ಅಂಥೇಳಿ ಯಾವ ತಿಳಿತಾನೋ ಅವನ ಭವನ ಜ್ಞಾನಮಯ ಇದೆ. ಮೂರು ಲೋಕದೊಳಗೆಲ್ಲ ಸುತ್ತಿ ಬಂದದ್ದಾಯಿತು. ಮೂರು ಲೋಕದಲ್ಲಿರುವಂಥ ಯಾವ ಅನಂತಾನಂತ ಪರಮಾಣು ಇದಾವೆಯೋ ಅವು ಎಲ್ಲವುಗಳ ಸಂಯೋಗ ವಿಯೋಗ ಆಗಿ ಹೋಯಿತು. ಆ ಪರಮಾಣುಗಳ ರಚನೆ ಯಾವ್ಯಾವ ಪ್ರಕಾರದಿಂದ ಸ್ಕಂಧ ರೂಪದಿಂದ ಆಗಬೇಕಾಗಿದೆಯೋ ಅದೆಲ್ಲ ಆಗಿರುವುದನ್ನ ನೋಡಿ ಆಯಿತು, ಭೋಗಿಸಿದ್ದ ಆಯಿತು. ಆದ್ರ ಈ ಅನೇಕ ಮತ್ತು ಏಕವನ್ನ ತಿಳಿಲೇ ಇಲ್ಲ. ಇದು ಎಲ್ಲದರ ಮಧ್ಯದೊಳಗಿದು ಒಂದೇ ಇದೆ. ಸಮಯ ಸಾರ ನಾಟಕ ರೂಪದಿಂದ ಅಮೃತ ಚಂದ್ರಾಚಾರ್ಯ ದೇವ ಪರಿವರ್ತನೆ ಮಾಡಿದರು. ಸಮಯ ಸಾರದ ಗಾಥೆಗಳ ವಿಭಾಜನೆ ಮಾಡಿದರು. ಆ ಸೋಗೇನು ಬರ್ತಿದೆ ರಂಗಮಂಟಪದ ಮೇಲೆ, ಅದ ಜ್ಞಾನಿ ಪುರುಷನನ್ನು ನೋಡಿ ಅವನಿಗೆ ನಮಸ್ಕಾರ ಮಾಡಿ ಹೊರಟು ಹೋಗ್ತಿದೆ ಅಂತ ಹೇಳ್ತಾರೆ. ಯಾಕೆ? ಗುರುತಿಸಿದ ನಂತರ ಅದರ ಆಟ ಏನು ನಡೆಯುವುದಿಲ್ಲ. ಜೀವ ಅಜೀವ ನೋಡ್ರಿ, ಬರೇ ರಂಗಮಂಟಪದೊಳಗೆ ಪ್ರವೇಶ ಮಾಡ್ತವೆ ಜೀವ ಅಜೀವ. ಕೊನೆಗೆ ಅಹಂ ಏಕೋ ಖಲು ಸುದ್ದೋ, ಪೂರ್ವ ರಂಗದೊಳಗೆ ಏನು ಇತ್ತು ಆ ಮಾತಿನ ನಿರ್ಣಯ ಅಲ್ಲಿ ಆಗುತ್ತಿದೆ. 45ನೇ ಗಾಥೆಯೊಳಗೆ ಆಗುತ್ತಿದೆ. ಹೋಗಿ ಮನೆಯಲ್ಲೇ ತಾವು ನೋಡೋದು. ಆಗ ಆ ಜೀವ ಮತ್ತು ಅಜೀವಗಳ ಎರಡೂ ಭಿನ್ನಾಗಿ ಹೊರಟು ಹೋಗ್ತವೆ. ಎರಡೂ ಒಂದಾಗಿ ಬಂದಿದ್ದು ಅವು ರಂಗಮಂಟಪದ ಮೇಲೆ, ಎರಡೂ ಭಿನ್ನಾಗಿ ಹೊರಟು. ಕರ್ತೃ ಕರ್ಮ ಎರಡಾಗಿ ಬಂದಿದ್ದು ಅವು ಒಂದಾಗಿ ಹೊರಟು. ಪುಣ್ಯ ಪಾಪ ಎರಡಾಗಿ ಬಂದಿದ್ದು ಅವು ಒಂದಾಗಿ ಹೊರಟು. ಬರೀ ಏಕ ಮತ್ತು ಅನೇಕದ ಪ್ರಶ್ನೆ ಇದೆ ರೀ. ಇಲ್ಲಿ ಕಾರ್ಯ ಏಕ ಮತ್ತು ಅನೇಕದಿಂದ ಆಗುವುದಿದೆ. ಬರೀ ಏಕದಿಂದ ಆಗುವುದಿಲ್ಲ, ಬರೀ ಅನೇಕದಿಂದ ಆಗುವುದಿಲ್ಲ. ಆದ್ರೆ ಅನೇಕವನ್ನ ಅನೇಕ ಅಂಥೇಳಿ ತಿಳಿದು ಅದರ ಕಡೆಗಿನ ರುಚಿಯನ್ನು ಬಿಟ್ಟುಕೊಟ್ಟ, ಏಕವನ್ನ ಏಕಂಥೇಳಿ ನಂಬಿ ಅದರಲ್ಲೇ ಸ್ಥಿರ ಉಳಿಯೋದು. ದಿನಕ್ಕೊಂದು ವೇಷ ಬದಲಿ ಮಾಡೋರ ಜೊತೆಗೆ ಎಂಥ ಮಿತ್ರತ್ವ ರೀ. ಗಳಿಗೆಗೊಂದು ವೇಷ ಬದಲಿ ಮಾಡುವಂಥವ್ರ ಜೊತೆ ಎಂಥ ಅಪನತ್ವ ಭರತಬಾಯಿ. ಗಳಿಗೆಗೊಂದು ರೂಪ ಪ್ರದರ್ಶನ ಮಾಡುವಂಥವರ ಜೊತೆಗೆ ಎಂಥ ಅಪನತ್ವ, ಎಂಥ ಆತ್ಮೀಯತೆ. ಯಾವುದು ಸದೈವ ಏಕರೂಪ ಇದೆಯೋ, ಶಾಂತ ಇದೆಯೋ, ಗಂಭೀರ ಇದೆಯೋ, ನಿರಾಕುಲ ಇದೆಯೋ, ಅನಂತ ಗುಣಗಳ ಅಭೇದ ವಸ್ತು ಇದೆಯೋ ಆ ವಸ್ತುವಿನ ಜೊತೆಗೆ ಮಿತ್ರತ್ವ ಬೇಕು, ಅಪನತ್ವ ಬೇಕು, ಆತ್ಮೀಯತೆ ಅರ್ಥಾತ್ ಇದು ನಾನು. ಪಂಚಪರಮೇಷ್ಠಿಗಳ ನಿವಾಸ ಎಲ್ಲಿದೆ? ಜ್ಞಾನ ದರ್ಶನಮಯನಾದಂಥ ಶುದ್ಧಾತ್ಮನಲ್ಲಿ ಇದೆ. ವಿಶುದ್ಧ ಜ್ಞಾನ ದರ್ಶನ ಸಾಮಾನ್ಯ ಸ್ವರೂಪ ಏನಿದೆಯಲ್ಲ, ಅದರ ಶ್ರದ್ಧೆ ಜ್ಞಾನದೊಳಗ ಪಂಚಪರಮೇಷ್ಠಿಗಳ ನಿವಾಸ ಇದೆ. ಪಂಚಪರಮೇಷ್ಠಿಗಳ ಎಲ್ಲಿ ಸಿಗುತ್ತಾರೆ? ಏಕಿ ಕಲ್ಯಾಣ ಮಂದಿರ ಸ್ತೋತ್ರದೊಳಗೆ ಹೇಳ್ತಾರೆ, ಯಾವ ಪ್ರಕಾರ ಕಮಲನಾಳದ ಮಾತು ಇದೆ ದೃಷ್ಟಾಂತ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಈ ಜೀವನಿಗೆ ಪರಮಾತ್ಮನ ದರ್ಶನ ಎಲ್ಲೇ ಆಗ್ತಿದೆ ಅನ್ನೋದನ್ನು ಬಹಳ ಸುಂದರ ಹೇಳಿದ್ದಾರೆ.
ಪರಮಾತ್ಮನ ದರ್ಶನ ಎಲ್ಲಿ ಆಗ್ತಿದೆ? ಮಂದಿರದೊಳಗ, ಕ್ಷೇತ್ರದೊಳಗ ಎಲ್ಲಿಯೂ ಆಗುವುದಿಲ್ಲ. ಸಮವಸರಣದೊಳಗ, ಸಿದ್ಧಾಲಯದೊಳಗ ಇರ್ತಾರೆ ಅನ್ನುವ ಕಲ್ಪನೆ ಬೇಡ. ಅದು ಇಲ್ಲೇ ಆಗ್ತಿದೆ, ಆಂತರ್ಯದೊಳಗಾಗ್ತಿದೆ. ಪರಮಾತ್ಮನ ನಿವಾಸ ಎಲ್ಲಿದೆ? ಎಲ್ಲಿದೆ ಪರಮಾತ್ಮನ ನಿವಾಸ? ಎಲ್ಲಿದೆ? ಯಾವ ಜೀವ ಬಹಿರಾತ್ಮತೆಯನ್ನು ಬಿಟ್ಟುಕೊಟ್ಟನೋ, ಯಾವ ಜೀವ ಆಂತರ್ಯದೊಳಗ ದೃಷ್ಟಿಯನ್ನು ಏಕರೂಪ ಮಾಡಿದನೋ, ಅಲ್ಲಿ ಪರಮಾತ್ಮನ ದರ್ಶನ. ಸ್ತುತಿಕಾರರ ಸ್ತುತಿ ಮಾಡುವ ಸಮಯದೊಳಗ ಯಾವ ರೀತಿ ಸ್ತುತಿ ಯಾರ್ದು ಮಾಡ್ತಾ ಇದ್ದಾರೋ ಅವರೊಳಗ ಅಭೇದತೆಯನ್ನು ಹೇಗೆ ಸಾಧಿಸಿದರು? ಪಾರ್ಶ್ವಪ್ರಭುವಿನ ಸ್ತುತಿ ಮಾಡುವಂತಹ ಕಲ್ಯಾಣ ಮಂದಿರ ಸ್ತೋತ್ರದೊಳಗ ಪಾರ್ಶ್ವಪ್ರಭುವನ್ನ ಎಲ್ಲಿ ಹೇಗೆ ಸ್ಪರ್ಶಿಸಿದರು ಭಕ್ತಿಯ ಆವೇಗದಿಂದ, ಆ ಪಾರ್ಶ್ವಪ್ರಭುವನ್ನಲ್ಲ, ಈ ಪಾರ್ಶ್ವಪ್ರಭುವನ್ನು. ಪಾರ್ಶ್ವ ಅಂತಂದ್ರೆ ಏನ? ಪಾರ್ಶ್ವ ಅಂದ್ರೆ ಏನು? ಪಾರ್ಶ್ವ ಅಂದ್ರೆ ಏನು? ಏನು ಆಶ್ಚರ್ಯ ಇದೆ. ಪಾರ್ಶ್ವ ಅಂದ್ರೆ ಏನು? ಎರಡುಗಳಿಗೆ ಪಾರ್ಶ್ವವರ್ತಿ ಭವ ಅಂಥೇಳಿ ಸಮಯ ಸಾಗರೊಳಗಡೆ ಬಂತು. ಪಾರ್ಶ್ವ ಅಂದ್ರೆ ಹತ್ತಿರವೇ ಇರುವಂಥದ್ದು, ಮಗ್ಗಲಕ್ಕೆ ಇರುವಂಥದ್ದು, ಪರ್ಯಾಯದ ಹತ್ತಿರವೇ ಇರುವಂಥ ಸ್ವಭಾವ. ಪಾರ್ಶ್ವವರ್ತಿ ಭವನ್, ಒಂದು ಸ್ವಲ್ಪ ಅವನ ಹತ್ತಿರ ಇದ್ದುಕೊಂಡು ನೋಡನಿ. ಯಾವ ನಿನ್ನ ಹತ್ತಿರನೇ ಇದಾನಲ್ಲ, ಎಲ್ಲೆಲ್ಲಿ ಸುತ್ತುವುದ್ರೊಳಗೆ ಏನರ್ಥ ಇದೆ? ಓಡೋಡಿ ಯಾಕೆ ಮಂದಿರಕ್ಕೆ ಹೋಗ್ತಿದೆ? ಅರೆ ಹೋಗೋದು ಹೋಗಲಿಕ್ಕೆ ಬೇಕು, ಆದ್ರೆ ಹೋದ ನಂತರ ಮಾಡೋದು ಮಾಡದಿದ್ರೆ ಉಪಯೋಗ ಏನಿದೆ ರೀ? ಪಾರ್ಶ್ವ ಮೂರ್ತಿ, ಅರೆ ಒಂದು ಮುಹೂರ್ತ ಸಮಯ ನೀನು ಪಾರ್ಶ್ವವರ್ತಿ ಆಗ, ಅವನ ಹತ್ತಿರ ಇದ್ದು ನೋಡು. ಪಾರ್ಶ್ವ ಅಂದ್ರೆ ಹತ್ತಿರ ರೀ. ಪಾರ್ಶ್ವನಾಥ, ನಾಥ ನಾಥ ರೀ, ಅನಾಥ ಸನಾಥ ಅಲ್ಲ, ನಾಥ. ಅನಾಥ ಮುನಿಯೊಳಗೆ ಬಂತಲ್ಲ. ಅನಾಥ ಅಂದ್ರೆ ಏನ? ಅನಾಥ ಅಂದ್ರೆ ಏನು? ಸನಾಥ ಅಂದ್ರೆ ಏನು? ಅನಾಥ ಅಂದ್ರೆ ಏನು? ಜಗತ್ತಿನೊಳಗೆ ನನ್ನ ಸ್ವಾಮಿ, ನನ್ನ ಅಧಿಪತಿ ಯಾರೂ ಇಲ್ಲ, ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲ. ನಿನ್ನೆ ಆಯ್ತಲ್ಲ, ನಿನ್ನೆ ಬರಲಿಲ್ಲ, ಏನೋ ಪ್ರಸಂಗಾಂತರದಿಂದ ಮರ್ತು ಹೋಯ್ತು. ಏನು ಮರ್ತು ಹೋಯ್ತು? ಏನು ಹೇಳಂಥೇಳಿ ಅಭಿಲಾಷೆ ಇತ್ತು, ಎರಡೆರಡು ಬಾರಿ ಹೇಳದ್ದಿತ್ತು, ರಕ್ಷಾಬಂಧನ ಸಲುವಾಗಿ. ಅರೆ ನನ್ನ ರಕ್ಷಣೆಯನ್ನು ಯಾರಾದರೂ ಮಾಡ್ತಾರೆ ಅನ್ನೋದೇ ಬಂಧನ ಇದೆ ರೀ. ಬಸ್ ಜ್ಞಾತ ದೃಷ್ಟಾರಹಜಾಂ ಮದ ಮತ್ಸರ ಮೋಹ ವಿನಶ ಜಾವೆ. ಮುಂದೆ चिर रक्षक धर्म हमारा है वह धर्म हमारा चिर साथी. ಏನೇನು ನಾಟಕ ಮಾಡೋದ್ರಿ? ಅದರೊಳಗೆ ಯಾರ್ಯಾರ್ದು ಭೂಷಣ ಇದೆ? ದಾರ ಕಟ್ಕೊಳ್ಳೋರದ್ದು ಏನು ಕಟ್ಟವ್ರದ್ರಿ? ಅರೇ ಬಂಧನದಿಂದ ಬಿಡಿಸಿಕೊಳ್ಳುವ ಮಾರ್ಗ ಇದೆ ಇದು. ಹಾಗಾದ್ರೆ ಅಲ್ಲಿ ವಿಷ್ಣು ಕುಮಾರ್ ಏನು ಮಾಡಿದ? ವಿಷ್ಣು ಕುಮಾರ್ ಏನು ಮಾಡಿದ? ಬಂಧನಕ್ಕೆ ಒಳಗಾದೋ ಅಥವಾ ಬಂಧನ ಬಿಡಿಸಿದರೆ? ಏನು ಅದ್ಭುತ ಮಾತಿದೆ ರೀ. ಕಥೆ ಹೇಳಿರುವುದು ಯಾವ ಪ್ರಕಾರ, ಜೀವರುಗಳು ತಿಳ್ಕೊಳ್ತಾ ಇರುವುದು ಯಾವ ಪ್ರಕಾರ, ಅದರದ ವಿರುದ್ಧ ರೂಪ ವಿಕೃತ ರೂಪ ಎಷ್ಟು ಪ್ರಕಾರದ್ದು. ಹೀಗೆ ಮೂಲ ಸತ್ವ ಶೂನ್ಯ ಆಗಿ ಹೋಗಿದೆ. ಯಾರ ರಕ್ಷಣೆ ಯಾರು ಮಾಡೋರು? ಯಾರ ರಕ್ಷಣೆ ಯಾರು ಮಾಡೋರು? ಚಿರ ರಕ್ಷಕ ಧರ್ಮ ಹಮಾರಾವೋ. ಎಲ್ಲಿದ್ದೀರಿ? ವಹ ಧರ್ಮ ಹಮಾರ ಚಿರ ಸಾಥಿ.
ಇದೆ ಏನ್ರಿ ಬಂತೆ ನಿನ್ನ ಲಕ್ಷ್ಯದೊಳಗೆ ಏನು ಅವಶ್ಯಕ ಇದೆ? ನನ್ನ ರಕ್ಷಣೆ ನೀ ಮಾಡು, ನಿನ್ನ ರಕ್ಷಣೆ ನಾನು ಮಾಡ್ತೇನೆ. ಅರೇ ಮಹಾಮಿಥ್ಯಾತ್ವ ಇದೆ ರೀ. ಯಾರ ರಕ್ಷಣೆ ಯಾರು ಮಾಡ್ತಾರೆ? ಸಬಾಯುಸೆ ಜೀವಿತರೇ ಮೈ ಸುಖಿ ದುಃಖಿ ಕರತಾ ಅನ್ಯಕೋ ಯಾ ಮುझे. ಅದೇ ಅವರು ನನ್ನನ್ನು ಸುಖಿ ದುಃಖಿ ಮಾಡ್ತಾರೆ. ಇದೇನಿದೆ ಶ್ರೇಣಿಕ? ಯಹ ಮಾನ್ಯತಾ ಅಜ್ಞಾನ ಹೇ. ಯಾರು ಹೇಳಿದಾರೆ? ಜಿನವರ ಕಡೆ. ಮತ್ತು ನಾವು ಜಿನವರರ ಭಕ್ತದೇವ್ರಿ. ನಮಗೂ ಹರಿದು ಹೋಗತ್ತೈತೆ ಉಪಯೋಗ ಆ ಕಡೆ. ನಿಮ್ಗೆ ಯಾರು ಕಟ್ಟಲಿಲ್ಲ ದಾರ? ಯಾರದ ರಕ್ಷಣೆ ನೀವು ಮಾಡೋದನ್ನ ಸಾಧ್ಯ ಇಲ್ಲ, ಮತ್ತೆ ಅದಕ್ಕೆ ಕಟ್ತಾರೆ ಮಾಡಪ್ಪ ಅಂಥೇಳಿ ಗಂಟುಗಳು ಮಾತೆಲ್ಲಿ ಬರ್ತಿದೆ. ಅರೆ ಯಾರ ತನ್ನಿಂದ ತಾನು ಸುರಕ್ಷಿತ ಆಗಿದಾರೋ, ಯಾರ ತನ್ನಿಂದ ತಾನು ಸುರಕ್ಷಿತ ಆಗಿದಾರೋ ಹೇಳ್ರಿ ಮುಂದ. ಇದ ಹೇಳೋರು ಇದು ನಂಗೆ ಗೊತ್ತಿರ್ತಾರೆ, ಅದಕ್ಕೆ ಕೇಳಿದೆ. ಅದು ಸ್ವಾಭಾವಿಕ ಗೊತ್ತಾಗ್ತಿದೆ ರೀ. ಹೇಳುವವರಿಗೆ ಕೇಳುವವರ ಅಂತರಂಗದೊಳಗೆ ಎಂಥ ಭಾವ ತರಂಗಗಳು ಉದಿಸ್ತಾ ಇದ್ದಾವೆ. ಯಾರ ಸ್ವಯಂ ತಮ್ಮಿಂದ ತಾವು ರಕ್ಷಿತ ಆಗಿದಾರೋ ಅವರ ಇಡೀ ಜಗತ್ತಿನ ಜೀವರುಗಳಿಗೆ ಅದರದೇ ಸಂದೇಶ ನೀಡ್ತಾರೆ. ವ್ಯವಹಾರದಿಂದ ಅವರೇ ಜಗತ್ತಿನ ರಕ್ಷಣೆ ಮಾಡ್ತಾರೆ ಅನ್ನೋದ ವ್ಯವಹಾರದಿಂದ ಸತ್ಯನೇ ಇದೆ. ಸಂಪೂರ್ಣ ನಿಸ್ಸತ್ವ ಇದೆ ತಮ್ಮ ವಾಕ್ಯ, ಹೀಗೆ ಮಾತಿಲ್ಲರೆ. ಅವರೇ ಜಗತ್ತಿಗೆ ಸಂದೇಶ ನೀಡ್ತಾರೆ. ಆ ಸಂದೇಶ ಜಗತ್ತಿನ ಯಾವ್ಯಾವ ಜೀವ ಯಾವ್ಯಾವ ಸಮಯದೊಳಗೆ ತಿಳ್ಕೊಳ್ತಿದೆಯೋ ಆವಾಗ ಅವರ ಅದರದ ರಕ್ಷಣೆ ಮಾಡಿದಾರಲ್ಲ. ಹೌದೇನಿಲ್ರಿ? ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಟೋಡರಮಲ್ಜಿ ಏನು ಹೇಳಿದರು? ವಿಷ್ಣು ಕುಮಾರನಿಗೆ ತನ್ನ ಪದದಿಂದ ಚ್ಯುತನಾಗಿ ಮುನಿರಾಜರ ಉಪಸರ್ಗವನ್ನ 700 ಮುನಿಗಳ ಉಪಸರ್ಗದೊಳಗ ಅವರು ತ್ರಸ್ತ ಆಗೇ ಇರ್ಲಿಲ್ರಿ. ಉಪಸರ್ಗದೊಳಗ ಯಾರು 700 ಮುನಿಗಳು. ಯಾಕೆ? ಅವರ ಅಕಂಪನಾಚಾರ್ಯರ ಶಿಷ್ಯರಿದ್ದಾರೆ. ಅಕಂಪನ ಅವರು ಕಂಪಿಸಲೇ ಇಲ್ಲ. ಅರೆ ರೇ ಕಂಪಿಸಲೇ ಇಲ್ಲ. ಬರೇ ಅಕಂಪನಾಚಾರ್ಯ ಅಲ್ಲ, ಅಕಂಪನಾಚಾರ್ಯರ ಸಂಘಸ್ಥ ಮುನಿಗಳ ಕಂಪಿಸಲೇ ಇಲ್ಲ. ಅವರಿಗೆ ಯಾವ ಪ್ರಕಾರದ ಉಪಸರ್ಗ ಆಗೇ ಇರಲಿಲ್ಲ. ಆದರೂ ಕೂಡ ಅಲ್ಲಿ ಧರಣೀಭೂಷಣ ಪರ್ವತದ ಮೇಲೆ ನಕ್ಷತ್ರ ಅಲುಗಾಡುವುದನ್ನು ನೋಡಿ ಈ ಪ್ರಕಾರ ಮುನಿರಾಜರ ರಾತ್ರಿ ವಚನ ಮಾತಾಡಿದರೆ. ರಾತ್ರಿ ಸಮಯದೊಳಗ ಕಷ್ಟ ಇದೆ ಮುನಿಗಳ ಮೇಲೆ ಉಪಸರ್ಗ. ಆ ಭಾವ ಬಂದದ್ದಿತ್ತೇನ? ಬಂಧ ರೂಪದ ಭಾವ ಇತ್ತೇನ? ಏನಿತ್ರಿ ಅದ? ಅದಕ್ಕೆ ಸೂಕ್ಷ್ಮ ಧರ್ಮ. ಒಂದು ಸ್ವಲ್ಪ ಕೂಡ ಸೂಕ್ಷ್ಮತೆಯ ಕಡೆಗೆ ಬಂತು ಅಂತಂದ್ರೆ ನಮಗೆ ಕಠಿಣ ಆಗ್ತದೆ. ಮೇಲಿಂದ ಏನಾದ್ರೆ ಮಜಾ ಹೇಳ್ತು ಅಂತಂದ್ರೆ ಅದು ಧರ್ಮ ರೀ. ಬೇರೆದವ್ರು ಹೇಳ್ತಾರೆ ಅದೆಲ್ಲ ತಿಳಿತಿದ್ರಂತೆ, ನೀವು ಹೇಳಿದ್ನ ತಿಳಿಯುದ ಅಂತ ಹೇಳಿ ನಮ್ಮ ಸುಪ್ರಭಾತ. ಮುನಿಗಳು ಏನು ಹೇಳ್ತಾರೆ, ಅಮ್ಮಗಳು ಏನು ಹೇಳ್ತಾರೆ ಗೊತ್ತಿಲ್ಲ. ಅದೇ ಅದು ಮೇಲಿಂದ ಹೇಳ್ತಾರೆ, ಅದು ಲೌಕಿಕದ ಮಾತು ಹೇಳ್ತಾರೆ. ಅದಕ್ಕೆ ಹೇಳ್ತು, ಒಂದು ಸ್ವಲ್ಪ ಕೂಡ ಸೂಕ್ಷ್ಮತೆಯ ಮಾತು ಬಂತು ಅಂತಂದ್ರೆ ಜೀವಕ್ಕೆ ತಿಳಿಯೋದೇ. ಮತ್ತು ಇದೇನಂಥ ಸೂಕ್ಷ್ಮ ಅಲ್ವೇ ಅಲ್ರಿ. ಸೂಕ್ಷ್ಮ ಎಲ್ಲಿದೆ? ಅದ ಅನುಭವ ಗಮ್ಯ ಇದೆ, ಅದ ಜ್ಞಾನ ಗೋಚರ ಇದೆ. ಅದು ಕಥನದೊಳಗೆ ಬರೋದನ್ನೇ ಇಲ್ಲ. ಇದು ಸೂಕ್ಷ್ಮನೇ ಅಲ್ಲ. ಯಾರ ಸ್ವಯಂ ತಮ್ಮಿಂದ ತಾವು ಸುರಕ್ಷಿತ ಇದ್ದಾರೋ, ಯಾರ ತಮ್ಮಿಂದ ತಾವು ಸುರಕ್ಷಿತ ಇದ್ದಾರೋ. ಅರೆ ಪಾರ್ಶ್ವನಾಥರ ರಕ್ಷಣೆ ಯಾರು ಮಾಡಿದರು? ಯಾರು ಮಾಡಿದರು ಪಾರ್ಶ್ವನಾಥರ ರಕ್ಷಣೆ? ಹಿಂಗಂದ್ರೆ ನಾ ಮಾಡಿಲ್ಲ ಅಂತೀರಿ.
ಯಾರು ಮಾಡಿದ್ರ ಪಾರ್ಶ್ವನಾಥರ ರಕ್ಷಣೆ? ಉಪಸರ್ಗ ದೂರ ಯಾರು ಮಾಡಿದ್ರ? ಯಾರು ಸ್ವಯಂ ಉಪಸರ್ಗಕ್ಕೆ ಒಳಗಾದ್ರೂ ಅವರು ಉಪಸರ್ಗ ದೂರ ಮಾಡಿದರಂತೆ ಅವ್ರಿಗೆ. ಪಾರ್ಶ್ವನಾಥರಿಗೆ ಉಪಸರ್ಗನ ಆಗಿರಲಿಲ್ಲ. ಆಗಿತ್ತು? ಪಾರ್ಶ್ವನಾಥರಿಗೆ ಉಪಸರ್ಗ ಆಗಿತ್ತೇನ್ರಿ? ಕಮಠೋಪಸರ್ಗ ಪಾರ್ಶ್ವನಾಥರ ಮೇಲೆ ಆಗಿತ್ತೇನ್ರಿ? ಅವರ ಅತೀಂದ್ರಿಯ ಆನಂದದ ಸಾಗರದೊಳಗೆ ಮುಳುಗಿ 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 ಹೋಗಿದ್ದಾರೆ. ಉಪಸರ್ಗ ಯಾರಿಗಾಯ್ತು? ಅರೆ ಉಪಸರ್ಗ ಯಾರಿಗಾಯ್ತು? ಭೀಮ, ಅರ್ಜುನ, ಧರ್ಮರಾಜನಿಗಾಯ್ತು, ನಕುಲ ಸಹದೇವರಿಗಾಯ್ತು ರೀ. ಅದೇ ರೀ ಪ್ರಭು ಉತ್ತರ ಅಸತ್ಯ ಅಲ್ಲ, ಇದನ್ನ ತಿಳಿಬೇಕು ಅಂತ ಹೇಳಿ ಹೇಳ್ತಾ ಇರೋದು. ಉಪಸರ್ಗ ಯಾರಿಗಾಯ್ತ? ಉಪಸರ್ಗ 5 ಪಾಂಡವರಿಗಾಯ್ತು. ಹಾಗಾದ್ರೆ ಉಪಸರ್ಗ ಆದ್ರೆ ಅವರು ಮೋಕ್ಷಕ್ಕೆ ಹೋದ್ರು, ಉಪಸರ್ಗದಿಂದ ಹೋದ್ರು. ಮೋಕ್ಷಕ್ಕೆ ಉಪಸರ್ಗದಿಂದ ಹೋದ್ರೇನ ಆನಂದಾಮೃತದ ಸಾಗರದೊಳಗೆ ಓಲಾಡ್ತಾ 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 ತೇಲಾಡ್ತಾ ಹೋದ್ರೆ. ಮೋಕ್ಷ ಸುಖ ರೂಪ ಇದೆ ಅಂದ್ರೆ ದುಃಖ ರೂಪ ಇದೆ ರೀ. ಸುಖ ರೂಪ ಇದೆ ಅಲ್ಲ, ಇದರೊಳಗೆ ಯಾವ ಸಂದೇಹನೂ ಬೇಡ. ಹಾಗಾದ್ರೆ ಸುಖರೂಪ ಮೋಕ್ಷದ ಪ್ರಾಪ್ತಿ ದುಃಖದಿಂದ ಆಗ್ತಿದೆ ರೀ. ದುಃಖದಿಂದ ಏನಾಗ್ತಿದೆ? ದುಃಖಮಯ ಸಂಸಾರದ ಪ್ರಾಪ್ತಿ ಆಗ್ತಿದೆ ರೀ. ನಕುಲ ಸಹದೇವರಿಗೆ ಉಪಸರ್ಗ ಆಯ್ತು. ಯಾರಿಂದ? ಆ ದುರ್ಯೋಧನನ ಸೋದರಳಿಯನಿಂದ ಅಥವಾ ತಮ್ಮ ವಿಕಾರಿ ಭಾವದಿಂದ ರೀ. ಸರ್ವಾರ್ಥ ಸಿದ್ಧಿಗೆ ಅರ್ಥಾತ್ ಸಂಸಾರದ ಇನ್ನೊಂದು ಭಾವ ಯಾವ ಕಾರಣದಿಂದ ಅವರು ಅಂಗೀಕಾರ ಮಾಡಿದ್ರು, ಅಂಗೀಕಾರ ಮಾಡಬೇಕಾದಂತಹ ಪ್ರಸಂಗ ಬಂತು, ಆ ಉಪಸರ್ಗ ಮಾಡುವುದರಿಂದ ಅಲ್ಲ. ದುರ್ಯೋಧನನ ಸೋದರಳಿಯ ಉಪಸರ್ಗ ಮಾಡುವುದರಿಂದ ಅಲ್ಲ, ಇವರು ಉಪಸರ್ಗಕ್ಕೊಳಗಾಗುವುದರಿಂದ. ಅರೆ ಮುನಿಯನ್ನ, ಹಿರಿಯ ಮುನಿಗಳನ್ನ, ಭ್ರಾತೃ ಯಾರಿದ್ರು ಹಿರಿಯ ಮುನಿಗಳ ಧರ್ಮ, ಭೀಮ, ಅರ್ಜುನ, ಅವರನ್ನ ಬಾಹ್ಯ ರೂಪದಿಂದ ಅವಲೋಕನೆ ಮಾಡಿದರ ಅವರಿಬ್ಬರು. ಅವರು ಸ್ವಯಂ ತಮ್ಮನ್ನ ತಾವು ಯಾವ ರೂಪದಿಂದ ಅನುಭವ ಮಾಡಿದ್ರು, ಯಾವ ರೂಪದಿಂದ ಅವಲೋಕನೆ ಮಾಡಿದ್ರು? ಭೀಮಾರ್ಜುನ ಮತ್ತ ಧರ್ಮರಾಜ ಯಾವ ರೂಪದಿಂದ? ಯಾವುದರ ಮೇಲೆ ಕಾಯ್ದ ಕಬ್ಬಿಣದ ಆಭರಣಗಳನ್ನು ತೊಡಿಸಲಾಗಿದೆಯೋ ಆ ಶರೀರದಿಂದ ಅತ್ಯಂತ ಭಿನ್ನ. ಯಾವುದ ಕೇವಲ ಜ್ಞಾನ ಮತ್ತು ಆನಂದದ ನಿಧಿ ರೂಪದ ಸಾಗರ ಇದೆಯೋ ಅದರ ಅನುಭವದೊಳಗ ಒಂದಾಗಿ ಹೋದರವರು. ಅವರೆಲ್ಲಿ ಹೋದರು? ಅವರ ರಕ್ಷಣೆ ಆಯ್ತು ರೀ. ಇಲ್ಲಿ ರಕ್ಷಾ ಬಂಧನ ಇದೆಯಲ್ಲ, ನಿಜವಾಗಿನ ಹೆಸರು ಬಹಳ ಉತ್ಕೃಷ್ಟ ಇದೆ ರೀ. ರಕ್ಷಾ ಬಂಧನ್. ಇನ್ನೊಬ್ಬರು ರಕ್ಷಾ ಮಾಡ್ತೇನೆ ಅನ್ನೋದು, ರಕ್ಷಣೆ ಮಾಡ್ತೇನೆ ಅನ್ನೋದು. ರಕ್ಷ ರಕ್ಷ ಜಿನೇಶ್ವರ, ಇದು ಬಂಧನ ಇದೆಯೇನ? ಮೋಕ್ಷದ ಕಾರಣ ಇದೆ ರೀ. ಈ ಭಾವ ವಚನ ಏನಾರೇ ಇರಲಿ, ವಚನ ಇರೋದು ಸತ್ಯ ಇದೆ, ಆದ್ರೆ ಆ ವಚನದೊಳಗೆ ಅವನ ಭಾವ, ಯಾವ ದರ್ಶನ ಪಾಠದ ರಚನೆ ಮಾಡಿದಾನಲ್ಲ ಅವನ ಭಾವ ಎಲ್ಲಿತ್ತರೆ? ರಕ್ಷ ರಕ್ಷ ಜಿನೇಶ್ವರ. ನಹಿತ್ರಾತ 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 ಜಗತ್ರಯೇ. ತ್ರಾತ ಎತ್ತವ್ರು ಯಾರೂ ಇಲ್ಲ ಭವಸಾಗರದಿಂದ ನನ್ನ ಮೇಲೆ ಎತ್ತವರ ಯಾರೂ ಇಲ್ಲ. ಎಲ್ಲಿ? 3 ಲೋಕದೊಳಗೆ ಜಗತ್ರಯೇ ಅಂಥೇಳಿ ಹೇಳುವ ವೇಳೆದೊಳಗ ಅವನ ಭಾವ ಏನಿತ್ತು? ಪ್ರಭು ನೀನು ಯಾವ ಪ್ರಕಾರ ಸ್ವಭಾವದಲ್ಲಿ ತಲ್ಲೀನ ಇದ್ದೀಯೋ, ನಿಮಗ್ನ ಇದ್ದೀಯೋ, ಆ ಪ್ರಕಾರ ನಾನು ನನ್ನ ಸ್ವಭಾವದಲ್ಲಿ ತಲ್ಲೀನ ಏಕರೂಪ ಆಗಿ ಹೋಗೋದು. ಅದುವೇ 3 ಲೋಕದೊಳಗ ನನ್ನ ರಕ್ಷಣೆ ಮಾಡುವಂಥದ್ದು ಇದೆ ಹೇಳ್ತಾರೆ. ಒಂದು ಪ್ರಕಾರ ಅಲ್ಲ, ಅವರು ಯಥಾರ್ಥನ ಹೇಳ್ತಾರೆ, ಆದ್ರೆ ನಾವು ತಿಳ್ಕೊಳ್ತೀವಿ ಒಂದು ಪ್ರಕಾರ. ರಕ್ಷ ರಕ್ಷ ಜಿನೇಶ್ವರ ಶಬ್ದದ ಅರ್ಥ ಏನಿದೆ ರೀ? ಪ್ರಭು ರಕ್ಷಿಸು ರಕ್ಷಿಸು ರಕ್ಷಿಸು. ಜಿನೇಶ್ವರ ಜಿನೇಶ್ವರ ಬಾಹ್ಯದೊಳಗಲ್ಲಿ ಜಿನೇಶ್ವರ ಇದ್ದಾನೆ.
ಇಲ್ಲಿ ಅಂತರಂಗದೊಳಗ ಎಂದೂ ಪರಭಾವವನ್ನು ಸ್ಪರ್ಶ ಮಾಡದೇ ಇರುವಂಥ ಅರಸಮರೂವಮಗಂಧಂ ಚೇದನಾ ಗುಣಮಸದ್ದಂ ಔವತ್ತಂ. ಒಳಗಡೆ ಈ ಜಿನೇಶ್ವರನನ್ನ, ಆ ಜಿನೇಶ್ವರನನ್ನು ಹೊರಗಿಟ್ಟುಕೊಂಡ ಇವ ನೋಡ್ತಾ ಇದ್ದಾನೆ. ಇವನನ್ನು ಹೊರತುಪಡಿಸಿ ಅರೇ ನೀನು ನೀಡಿರುವಂಥ ಸಂದೇಶವನ್ನು ಒಂದು ಕ್ಷಣ ಕೂಡ ಮರೆತೆನು ಅಂತಂದ್ರೆ, ನೀನು ಮಾಡಿರುವಂಥ ಕಾರ್ಯವನ್ನು ಒಂದು ಕ್ಷಣ ಕೂಡ ಲಕ್ಷ್ಯದೊಳಗಿಂದು ಬಿಟ್ಟುಕೊಟ್ಟೆನು ಅಂತಂದ್ರೆ ನಾನು ಭವಸಾಗರದಲ್ಲಿ ಮುಳುಗೋದು ನಿಶ್ಚಿತ ಇದೆ. ಭವಸಾಗರದಿಂದ ನನ್ನನ್ನು ಮೇಲೆ ಎತ್ತಲಿಕ್ಕೆ ಯಾರೂ ಸಮರ್ಥ ಇಲ್ಲ. ಭಕ್ತಿಯ ಸಾಗರದೊಳಗೆ ತೇಲಿ ಹೋಗ್ತಾ ಇದ್ದಾನೆ. ಆದರೆ ಅತೀಂದ್ರಿಯ ಆನಂದದ ಅನುಭವದಿಂದ ತೃಪ್ತ ಇದ್ದಾನೆ. ಯಾರ? ಭಕ್ತರೇ. ಅದೇ ಮುಕ್ತಿಯ ಕಾರಣ ಇದೆ ರೀ. ಅದಕ್ಕೆ ಭಕ್ತಿ ಏನಿದೆ ಅದು ಭುಕ್ತಿಯ ಕಾರಣ ಇದೆ ಅಂಥೇಳಿ ಹೇಳಿದ್ದಾರೆ. ಆದ್ರೆ ಭಕ್ತಿಯ ರಹಸ್ಯ ಏನಿದೆ ಅದು ಮುಕ್ತಿಯ ಕಾರಣ. ಭಕ್ತಿ ಭುಕ್ತಿದಾತಾರ್ 24 ಜಿನರಾಜ್. ಭಕ್ತಿ 24 ತೀರ್ಥಂಕರರ ಭಕ್ತಿ ಏನಿದೆ ಅದು ಭುಕ್ತಿದಾತಾರ್ ಇದೆ. ಭುಕ್ತಿದಾತಾರ್ ಮತ್ತು ಅದುವೇ ಮುಕ್ತಿದಾತಾರ ಆಗ್ತಿದೆ. ಅದರ ರಹಸ್ಯದ ಗ್ರಹಣ ಮಾಡಿದ್ದೆ. ಆದ್ರೆ ಇಲ್ದಿದ್ರೆ ಬರೀ ಶ್ರದ್ಧಾಪೂರ್ವಕ ಭಕ್ತಿ ಮಾಡಿದರನು ಅದರಿಂದ ಬರೀ ಪುಣ್ಯ. ಅದಕ್ಕೆ 3 ಲೋಕದೊಳಗೆ ಇನ್ನೊಂದು ಸಲ ಹೇಳ್ತೇನೆ, ಅದು ಕಾಲವಿಜಯಿ ಪೂಜಾ ಇದೆ ರೀ. ಯುಗರ್ಜಿ ರಚಿತ ದೇವಶಾಸ್ತ್ರ ಗುರು ಪೂಜೆ ಕಾಲವಿಜಯಿ ಇದೆ. ಅದು ಬಸ್ ಜ್ಞಾತ ದೃಷ್ಟ ರಹಜಾಂ ಮದ ಮತ್ಸರ ಮೋಹ ವಿನಶ ಜಾವೆ ಚಿರರಕ್ಷಕ ಧರ್ಮ ಹಮಾರಾ ಹೋ ಯಹ ಧರ್ಮ ಹಮಾರಾ ಚಿರಸಾಧಿ. ಧರ್ಮ ಯಾವುದಪ್ಪ? ಜ್ಞಾತ ದೃಷ್ಟ ರಹಜ ಮದ ಮತ್ಸರ ಮೋಹ. ಅರೆ ಶಟಿಯೋದು ಯಾರ ಎದುರಿಗೆ ಶಟಿಯೋದು? ಜನ್ಮದಾತೃಗಳ ಎದುರಿಗೆ, ಜೀವನದಾತೃಗಳ ಎದುರಿಗೆ. ಯಾರ ಎದುರಿಗೆ? ಅಹಂಕಾರ ಎಷ್ಟು ಪ್ರಕಾರದ್ದು? 8 ಪ್ರಕಾರದ್ದಂತೂ ಹೇಳಿದ್ದಾರೆ. ಅದರ ಫಲ ಏನಿದೆ? ಕ್ಷಣದೊಳಗೆ ಮಣ್ಣು ಮುಕ್ಕೋದಿದೆ ರೀ. ಆದ್ರೆ ಅದು ತಿಳಿಯೋದಿಲ್ಲ. ಯಾಕೆ ಅಂತಂದ್ರೆ ಮಣ್ಣು ಮುಕ್ಕೋದು ನಿಶ್ಚಿತ ಇದೆ ಅಲ್ಲ. ಹೇಗೆ ತಿಳಿಯೋದು ಹೇಳ್ರಿ? ಅದಕ್ಕೆ ಮದ ಮತ್ಸರ ಮೋಹ ವಿನಶ ಜಾವೆ ವಿನಷ್ಟಾಗಿ ಹೋಗ್ತಾವ ತಾನಾಗೇನ. ಯಾವುದರಿಂದ? ಜ್ಞಾತ ದೃಷ್ಟ ಇರುವುದರಿಂದ ಏನಾಗ್ತಾವ? ಮದ ಮತ್ಸರ ಮೋಹ ವಿನಷ್ಟಾಗಿ ಹೋಗ್ತಾವ. ವಿನಷ್ಟ ಅಂದ್ರೆ ಏನ? ವಿಶೇಷ ರೂಪದಿಂದ ನಾಶ ಆಗ್ತವೆ ಮತ್ತು ಪುನಃ ಉತ್ಪನ್ನ ಆಗುವುದಿಲ್ಲ. ನಿಯಮಸಾರದೊಳಗೂ ಕುಂದ ದೇವ ಹೇಳಿದರು, ಉತ್ಪಾದರಹಿತ ವಿನಾಶ. ಉತ್ಪಾದರಹಿತ ವಿನಾಶ ಅವುಗಳದ್ದು. ಮತ್ತು ಈ ಜ್ಞಾತಾದೃಷ್ಟ ಸ್ವಭಾವ ಹೇಗಿದೆ? ನಾಶರಹಿತ ಉತ್ಪಾದ ಇದೆ. ಅದಕ್ಕೆ 2 ಲೈನ್ ರಕ್ಷಾಬಂಧನಕ್ಕೆ ಸಂಬಂಧಿಸಿದ ಹಾಗೆ ಜ್ಞಾನಿ ಗುರುಗಳು ಹೇಳಿದ್ದಿದೆ. ಅಭ್ಯಾಸವು ಜೀವರುಗಳ ಆ ಪ್ರಕಾರದ ಶಬ್ದ ರಚನೆ ಮಾಡಿದ್ದು ಇದೆ. ಯಾವಾಗೂ ತಿಳ್ಕೊಳ್ಳೋದು ಒಂದೊಂದು ವಾಕ್ಯ, ಒಂದೊಂದು ಶಬ್ದ ಕಾಲವಿಜಯಿ ಇದೆ ರೀ. ಅದ ಹೇಳ್ರಿ ಇನ್ನೊಂದ್ಸಲ. ಬಸ್ ಜ್ಞಾತ ದೃಷ್ಟ ರಹಜಾಂ ಮದ ಮತ್ಸರ ಮೋಹ ವಿನಶ ಜಾವೆ ಚಿರರಕ್ಷಕ ಧರ್ಮ ಹಮಾರಾ ಹೋ ಧರ್ಮ ಹಮಾರಾ ಚಿರಸಾಥಿ. ಯಾರ ಸಾಥಿ ಇದಾರ? ಯಾರ್ರಿ? ಹಿಂದೆ ಕೇಳಿದ್ದಿತ್ತು, ಶ್ರೇಣಿಕನಿಗೆ ಮಹಾವೀರ ಭಗವಂತರ ಸಾಥ್ ಕೊಡಲಿಲ್ಲ. ನರಕಕ್ಕೆ ಹೋಗ್ತೇನೆ ಅಂಥೇಳಿ ಹೋಗೋ ಪ್ರಸಂಗ ಬಂದ ನಂತರ ಅವನಿಗೆ ಹೋಗಿ ನೀ ಮಾಡಿದ್ದೀನಿ ಹೋಗ ಅಂಥೇಳಿ ಹೇಳಿದ್ರು. ಅವ್ರು ಹೋದ್ರಿ ಮಹಾವೀರ. ಅಗ್ರಶ್ರೋತೃ ಅಲ್ಲ, ಅವರ ಸಮೋಕ್ಷಣದೊಳಗ
ಒಂದು 4 ದಿವಸ ಹೋಗಿ ಮಾಡಿ ಅಲ್ಲಿ ರಾಂಗ್ ಹಚ್ಚಿಕೊಟ್ಟು ಬರಬೇಕಾಗಿತ್ತದ. ಯಾರ್ದ ಯಾರದ್ರ ಜೊತೆಗೆ ಒಂದಾಗ್ತಾರೋ ಅವರಿಗೆ ಪಾಪ ಕರ್ಮನೂ ಮತ್ತು ಅದು ಉಪಸರ್ಗನು. ಅವರ ಹತ್ರ ಜೊತೆಗೆ ಒಂದೂ ಆಗಲಿಲ್ಲ ಅವರಿಗೆ ಅದು ಪಾಪ ಕರ್ಮನೂ ಅಲ್ಲ, ಅದು ಉಪಸರ್ಗನೂ ಅಲ್ಲ. ಅಲ್ಲಿ ಮೈಸೂರದೊಳಗೆ ಕೋಟೆ ಬಸದಿಯೊಳಗೆ ಅಪ್ಪಾಜಿ ಪ್ರವಚನ ಆಗಿತ್ತು. ಅಲ್ಲಿ ಇದೇ ವಿಷಯ ಹೇಳಿದ್ರು ಅವರ. ಪಾರ್ಶ್ವನಾಥ ಆ ಕಮಠನನ್ನ ಪರಮ ಮಿತ್ರ ಅಂಥೇಳಿ ಭಾವಿಸಿದ. ಪರಮ ಮಿತ್ರ ಅಂಥೇಳಿ ಉಪಕಾರ, ಅವ ಉಪಸರ್ಗ ಮಾಡಲೇ ಇಲ್ಲ, ಉಪಕಾರ ಮಹೋಪಕಾರ ಮಾಡಿ ಸಾಕ್ಷಾತ್ ತೀರ್ಥಂಕರಿದ್ದರೆ ಭಾವದಿಂದ ಅದೇ ಭಾವಲೆ ಬಂದರ್ರಿ. ಅದೇ ಭಾವದಲ್ಲಿ ಬಂದ್ರಂಥೇಳಿನ ಅವ್ರ 10 ಭವದ ನಂತರ ಅದಾದರ್ರಿ. ಅರ್ಹಂತ ಆಗಿ ಹೋದವ, ಅರ್ಹಂತ ಆಗಿ ಹೋದ. ಅದು ಪೂಜೆಯ ಫಲ ಇದೆ ರೀ. ಅರ್ಹಂತ ಆಗಿ ಹೋಗೋದು ಅರ್ಘ್ಯ ಸಮರ್ಪಣ ಮಾಡುವುದರೊಳಗೆ. ಯಹ ಅರ್ಘ್ಯ ಸಮರ್ಪಣ ಕರ್ಕೆ ಮೈ ನಿಜ ಗುಣ ಕಾ ಅರ್ಘ್ಯ ಬನಾऊंगा ನಿಶ್ಚಿತ ತೇರೆ ಸದೃಶ ಪ್ರಭು ಎಲ್ಲಿ ಪಾವುಂಗ. ಅವ ಯಾವನೋ ಓರ್ವ ಜೀವದ ಮಾತದು. ಯಾವನೋ ಓರ್ವ ಜೀವ ಅರ್ಥಾತ್ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕ ಮಾಡುವಂಥ ಯಾವ ದೇವ ಪೂಜೆ ಇದೆಯೋ ಆ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನ ದಿನನಿತ್ಯ ಮಾಡುವ ಪೂಜೆಯೊಳಗೆ ದಿನನಿತ್ಯ ಅರ್ಹಂತ ಅವಸ್ಥೆಗೆ ಪ್ರಾಪ್ತ ಆಗುವುದಿಲ್ಲರಿ, ಯಾವಾಗೋ ಒಮ್ಮೆ. ಆದರೆ ಇವು ಪೂಜಾ ಬರೆಯುವಂಥ ತತ್ವಾಭ್ಯಾಸಿ ಜೀವ ಹೇಳ್ತಾ ಇದ್ದಾನೆ, ಅರ್ಹಂತ ಅವಸ್ಥೆ ಪ್ರತ್ಯಕ್ಷ ಪ್ರಾಪ್ತ ಆಗುವುದೇ, ಅರ್ಥಾತ್ ಅರ್ಹಂತ ಅವಸ್ಥೆಯ ಅನುಭವ ಮಾಡುವುದೇ ಪೂಜೆಯ ಫಲ ಇದೆ. ಅವ ಮತ್ತು ಮನೆಗೆ ಬರ್ತಾನೆ, ಮುಂದೆ ಜಯಮಾಲ ಮಾಡ್ತಾನೆ, ಆದ್ರೂ ಕೂಡ ಒಂದು ಸಮಯ ಅವ ಅರ್ಹಂತ ಅವಸ್ಥೆ